ಇಂದು ರಾಯಚೂರು ವಾರ್ತೆಗಳ ಪ್ರಾಯೋಜಕರು ಸಾಧನೆಗೈದ ರೋಹಿತ್ ಕಲಂತ್ರಿ ಅವರಿಗೆ ಕುಟುಂಬ ವರ್ಗ ಮತ್ತು ಸ್ನೇಹಿತರು ಶುಭ ಕೋರಿದ್ದಾರೆ. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SRL ಟೂರ್ಸ್ ಅಂಡ್ ಟ್ರಾವೆಲ್ಸ್ ರಾಯಚೂರಿನ ನಾಗರಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸುವರ್ಣ ಅವಕಾಶ. ಕೇವಲ 300 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ನಲ್ಲಿ ರಾಯಚೂರಿನಿಂದ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಬಹುದು. ಅಂಬೇಡ್ಕರ್ ಸರ್ಕಲ್, ರಾಯಚೂರು. ಬುಕಿಂಗ್ ಆಗಿ ಸಂಪರ್ಕಿಸಿ 8550777211. ದ ಲಿವಿಂಗ್ ರೂಮ್ ಅಬೌವ್ ರಾಹಿ ಡಯಾಗ್ನೋಸ್ಟಿಕ್ ಬಿಸೈಡ್ SBI ಬ್ಯಾಂಕ್ ನಿಯರ್ ಗಾಂಧಿ ಚೌಕ್, ರಾಯಚೂರು. ಮೊಬೈಲ್ 9353654221. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್ ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಳ್ಳುತ್ತೆ. ಹಾಗೆ ನಿಮ್ಮ ಚಿನ್ನವನ್ನ ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟರೂ ಕೂಡ ಅದನ್ನ ಬಿಡಿಸಿಕೊಡುತ್ತೆ. ಮತ್ತ್ಯಾಕ್ ತಡ ಮಾಡ್ತೀರಾ? ಇಂದೇ ಭೇಟಿ ಕೊಡಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. AMS Computers Sales and Service 0% EMI Bajaj Finance available. Visit AMS Computers Sales and Service beside SBI Bank, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. JK Garments Traditional Clothes for Kids, Girls, Women and Men, opposite SC Kirti, Cloth Bazar, MG Road, Raichuru. ನಮಸ್ಕಾರ. ಇಂದು ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಫೆಬ್ರವರಿ 5ರಂದು ನಗರ ಬ್ರಾಹ್ಮಣ ಸಂಘದಿಂದ ವಿಪ್ರೋತ್ತಮ ಪ್ರಶಸ್ತಿ ಪ್ರದಾನ. ಗುರುರಾಜಾಚಾರ್ಯ ತಾಳಿಕೋಟೆ. ವಿದ್ಯುತ್ ಚಿತಾಗಾರ ಸ್ಥಳಕ್ಕೆ NS ಬೋಸರಾಜ್ ಭೇಟಿ. ಮಾದರಿ ಚಿತಾಗಾರ ನಿರ್ಮಾಣಕ್ಕೆ NS ಬೋಸರಾಜ್ ಸಹಕಾರ. ಕೊಂಡಾ ಕೃಷ್ಣಮೂರ್ತಿ. JCB ಮತ್ತು ಇಟಾಚಿ ಮಾಲೀಕರಿಗೆ ಆರ್ಥಿಕ ಸಂಕಷ್ಟ. ದರ ಪರಿಷ್ಕರಣೆಗೆ ಮೊಹಸಿನ್ ಖಾನ್ ಒತ್ತಾಯ. ಒಟಗಲ್ ಏತ ನೀರಾವರಿ ಸರ್ವೆ ಟೆಂಡರ್ ರದ್ದುಗೊಳಿಸದಿರಲು ಚಂದ್ರಶೇಖರ್ ಪಾಟೀಲ್ ಆಗ್ರಹ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅಂಗವಿಕಲರಿಂದ ಪ್ರತಿಭಟನೆ. ಒಟಗಲ್ ಏತ ನೀರಾವರಿ ಟೆಂಡರ್ ಮುಂದುವರಿಸಲು ಆಗ್ರಹಿಸಿ ರೈತರಿಂದ ಪ್ರತಿಭಟನಾ ರ್ಯಾಲಿ. ಪಾರ್ಕಿ ಕೆಮಿಕಲ್ ಕಂಪನಿ ಕಾರ್ಮಿಕ ವಜಾ ವಿರೋಧಿಸಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ಮತ್ತು ಆಶ್ರಯ ಕಾಲೋನಿ ನಿವಾಸಿಗಳ ಅನಿರ್ದಿಷ್ಟ ಧರಣಿ ಅಂತ್ಯ. ನಗರಸಭೆ ಅಧ್ಯಕ್ಷರ ಭರವಸೆ. ವಾರ್ತೆಗಳ ವಿವರ. ನಗರ ಬ್ರಾಹ್ಮಣ ಸಂಘದಿಂದ ಫೆಬ್ರವರಿ 5ರಂದು ನಗರದ ಮುಂಗ್ಲಿ ಪ್ರಾಣದೇವರ ದೇವಸ್ಥಾನದಲ್ಲಿ ವಿಪ್ರೋತ್ತಮ ಮತ್ತು ವಿದ್ಯಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿದೆ ಎಂದು ನಗರ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಗುರುರಾಜಾಚಾರ್ಯ ತಾಳಿಕೋಟಿ ಹೇಳಿದರು. ನಗರ ಬ್ರಾಹ್ಮಣ ಸಂಘದಿಂದ ಫೆಬ್ರವರಿ 5ರಂದು ನಗರದ ಮುಂಗ್ಲಿ ಪ್ರಾಣದೇವರ ದೇವಸ್ಥಾನದಲ್ಲಿ ವಿಪ್ರೋತ್ತಮ ಮತ್ತು ವಿದ್ಯಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿದೆ ಎಂದು ನಗರ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಗುರುರಾಜಾಚಾರ್ಯ ತಾಳಿಕೋಟಿ ಹೇಳಿದರು.
ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಮಾಜದ ಗಣ್ಯರಿಗೆ ಎ ವಿಪ್ರೋತ್ತಮ ಪ್ರಶಸ್ತಿ ಕಳೆದ ವರ್ಷದಿಂದ ನೀಡಲಾಗುತ್ತಿದೆ. ಈ ಬಾರಿ ವಿಪ್ರೋತ್ತಮ ಪ್ರಶಸ್ತಿಯನ್ನು ಹಿರಿಯ ವೈದ್ಯ ಡಾಕ್ಟರ್ ರಾಘವೇಂದ್ರ ಕುಲಕರ್ಣಿ ಇವರಿಗೆ ಪ್ರದಾನ ಮಾಡಲಾಗುತ್ತದೆ. ವಿದ್ಯಾರತ್ನ ಪ್ರಶಸ್ತಿಯನ್ನು ಅನಿಲ್ ಜೋಶಿಯವರಿಗೆ ನೀಡಲಾಗುತ್ತದೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀ ಪಾದಾಂಗಳವರು ವಹಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಪ್ರತಿ ವರ್ಷದಂತೆ ನಗರ ಬ್ರಾಹ್ಮಣ ಸಂಘ ರಾಯಚೂರು ನಮ್ಮ ನಗರಕ್ಕೆ ಮತ್ತು ಸೀಮಿತವಾದಂತಹ ಈ ಸಂಘವನ್ನು ನಾವು 7 ವರ್ಷದಿಂದ ಪ್ರಾರಂಭಿಸಿದ್ದೇವೆ. ನಗರದಲ್ಲಿರುವಂತಹ ಸಮಾಜ ಸೇವೆಗಳು, ಧಾರ್ಮಿಕ ಸೇವೆಯನ್ನು ಮಾಡಿದಂತವರಿಗೆ ವಿಪ್ರೋತ್ತಮ ಪ್ರಶಸ್ತಿಯನ್ನು ಕೊಡಲು ಪ್ರಾರಂಭಿಸಿದ್ದೇವೆ. ಅದೇ ಕಾರಣ ಈ ವರ್ಷವೂ ಕೂಡ ಅದೇ ಕಾರ್ಯಕ್ರಮವನ್ನು ನಾವು ಆಯೋಜಿಸುತ್ತಿದ್ದೇವೆ. ಸಮಾಜ ಸೇವೆ, ಧಾರ್ಮಿಕ ಸೇವೆ ಮಾಡಿದವರನ್ನು ರೂಪಿಸಿ ಅವರಿಗೆ ವಿಪ್ರೋತ್ತಮ ಅಂತ ಪ್ರಶಸ್ತಿಯನ್ನು ಕೊಡಬಹುದು. ನಮ್ಮ ಬ್ರಾಹ್ಮಣ ವೈದಿಕ ಶಾಸ್ತ್ರಗಳನ್ನು, ವೇದಗಳನ್ನು ಅಭ್ಯಸಿಸಿ ಇದೇ ವರ್ಷ ಆ ಅಧ್ಯಯನವನ್ನು ಮುಗಿಸಿ ಹೊರಬಂದಂತಹ ಒಬ್ಬ ವಿದ್ಯಾರ್ಥಿಗೆ ವಿದ್ಯಾರತ್ನ ಅಂತ ಪ್ರಶಸ್ತಿ ಕೊಡಲು ವರ್ಷದಿಂದಲೇ ನಾವು ಪ್ರಾರಂಭಿಸಿದ್ದೇವೆ. ಈ ವರ್ಷ ಇನ್ನು ಅವರನ್ನು ಸ್ವಲ್ಪ ದೊಡ್ಡದಾಗಿ ಮಾಡುತ್ತಿದ್ದೇವೆ. ಅದಕ್ಕೋಸ್ಕರ ತಮ್ಮ ಹೊಂದಿದ್ದೇವೆ. ನಾಳೆ 5ನೇ ತಾರೀಕು 5/2/2021 ಶುಕ್ರವಾರ ಸಂಜೆ 7 ಗಂಟೆಗೆ ಕೋಟೆಯ ಮುಂದಿ ಪ್ರಾಣದೇವ ದೇವಸ್ಥಾನದಲ್ಲಿ ಅದೊಂದಿಗೆ ಪೇಜಾವರ ಮಠದ ಸ್ವಾಮೀಜಿಗಳಾದಂತಹ ಶ್ರೀ ವಿಶ್ವಪ್ರಸನ್ನ ತೀರ್ಥರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಈ ಸಾರಿ ವಿಪ್ರೋತ್ತಮ ಪ್ರಶಸ್ತಿಯನ್ನು ವೈದ್ಯಕೀಯ ಸಮಾಜ ಸೇವೆ ಮಾಡಿದಂತಹ ಶ್ರೀ ಡಾಕ್ಟರ್ ರಾಘವೇಂದ್ರ ಕುಲಕರ್ಣಿ, ಮುಂಚೆ ಅವರು ಮೈಸೂರಲ್ಲಿ ಆದರ್ಶ ನರ್ಸಿಂಗ್ ಹೋಮ್ ಮಾಡಿ ಅಲ್ಲಿಂದ ವಿವೇಕಾನಂದ ಮೆಡಿಕಲ್ ಥೆರಪಿ ಡೈರೆಕ್ಟರ್ ಆಗಿ ಸಮಾಜ ಸೇವೆಯನ್ನು ಮಾಡುತ್ತಿದ್ದಾರೆ. ಮುಖಂಡರು ಅವರನ್ನು ಗುರುತಿಸಿ ಅವರಿಗೆ ವಿಪ್ರೋತ್ತಮ ಪ್ರಶಸ್ತಿಯನ್ನು ಮಾಡಲಾಗುತ್ತದೆ. ನಂತರ ಈ ಸಾರಿ ಮುಗಿಸಿದಂತಹ ಅನಿಲ್ ಜೋಶಿ ಅಂತೇಳಿ ಅವರು ಶಾಸ್ತ್ರವನ್ನು ಉಡುಪಿಯಲ್ಲಿ ಮುಗಿಸಿಕೊಂಡು ಬಂದಿದ್ದಾರೆ. ಅವರಿಗೆ ವಿದ್ಯಾರತ್ನ ಪ್ರಶಸ್ತಿಯನ್ನು ಕೊಡಲು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಬ್ರಾಹ್ಮಣ ಜಿಲ್ಲಾಧ್ಯಕ್ಷರಾದ ಜಗನ್ನಾಥ್ ಕುಲಕರ್ಣಿ ಅವರು ಉಪಸ್ಥಿತರಿರುತ್ತಾರೆ ಮತ್ತು ನಗರದ ಎಲ್ಲ ಕಾರ್ಯಕಾರಿ ಮಂಡಳಿಯವರು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡುತ್ತೇವೆ. ತಾವು ಪತ್ರಕರ್ತರು ಕೂಡ ಆ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಕೂಡ ಬೇರೆ ಆಸನವನ್ನು ಮಾಡಿಸಿರುತ್ತೇವೆ. ಈ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಕಟ್ಟಿ, ಸುರೇಶ್ ಕಲ್ಲೂರ್, ಜಯತೀರ್ಥ ದಾಸ್, ಶ್ರೀನಿವಾಸ್ ಇನಾಂದರ್ ಉಪಸ್ಥಿತರಿದ್ದರು. ಇಡಪ್ನೂರು ಗ್ರಾಮ ಪಂಚಾಯಿತಿ ವಾರ್ಡ್ ನಂಬರ್ 3 ಮರು ಎಣಿಕೆ. ಅಂಚೆ ಮತಗಳೇ ಇಲ್ಲ ಆರೋಪ. ಅಧಿಕಾರಿಗಳ ಸಮ್ಮುಖದಲ್ಲಿ ಮುಂದುವರೆದ ಎಣಿಕೆ. ತಾಲೂಕಿನ ಇಡಪ್ನೂರು ಗ್ರಾಮ ಪಂಚಾಯಿತಿ 3ನೇ ವಾರ್ಡಿನ ಮತ ಎಣಿಕೆಯಲ್ಲಿರುವಾಗ ಅನ್ಯಾಯವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದರಿಂದ ನ್ಯಾಯಾಲಯ ಸೂಚನೆಯಂತೆ ಇಂದು ತಹಸೀಲ್ ಕಚೇರಿಯಲ್ಲಿ ಮರು ಎಣಿಕೆ ಪ್ರಕ್ರಿಯೆ ನಡೆಸಲಾಯಿತು. ಆದರೆ ಅಂಚೆ ಮತಗಳು ದಾಖಲಾಗಿದ್ದರೂ ಮತ ಎಣಿಕೆಗಳು ಇಲ್ಲದೆ ಇರುವುದು ಗೊಂದಲಕ್ಕೆ ಕಾರಣವಾಯಿತು ಎಂದು ಹೇಳಲಾಗಿದೆ. ಪಂಚಾಯಿತಿ ಚುನಾವಣಾ ಅಧಿಕಾರಿಯಾಗಿದ್ದ ನಿಕ್ಕಿ ಜಾನ್ಸ್ ಎಂಬುವವರು ಮತ ಎಣಿಕೆ ಸಂದರ್ಭದಲ್ಲಿ 2 ಮತಗಳ ಅಂತರ ವ್ಯತ್ಯಾಸ ಕಂಡು ಬಂದಿದ್ದರಿಂದ ಮರು ಎಣಿಕೆ ಒತ್ತಾಯಿಸಿದ್ದರು. ಆದರೂ ಮರು ಮತ ಎಣಿಕೆ ನಡೆಸದೆ ಚುನಾವಣಾ ಫಲಿತಾಂಶ ಘೋಷಿಸಿದ್ದರು. ಚುನಾವಣಾ ಅಧಿಕಾರಿ ಕ್ರಮ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಲಾಗಿತ್ತು. ಸಹಾಯಕ ಚುನಾವಣಾ ಅಧಿಕಾರಿ ಸಂತೋಷ್ ಹಾಗೂ ತಹಸೀಲ್ದಾರ್ ಡಾಕ್ಟರ್ ಅಂಪಣ್ಣ ಉಪಸ್ಥಿತಿಯಲ್ಲಿ ಮತ ಎಣಿಕೆ ನಡೆಸಲಾಯಿತು. ಆದರೆ 2 ಅಂಚೆ ಮತಗಳು ಎಣಿಕೆಯಲ್ಲಿ ದೊರೆಯದೇ ಇರುವುದು ಆಕ್ಷೇಪಣೆಗೆ ಕಾರಣವಾಯಿತು. ಚುನಾವಣಾ ಅಧಿಕಾರಿಯಾಗಿದ್ದ ಜಾನ್ಸನ್ ಇವರು ಮತಗಳನ್ನು ಖಜಾನೆ ಸುಪರ್ದಿಗಳು ನೀಡಿಲ್ಲ ಎಂದು ಹೇಳಲಾಗುತ್ತಿದೆ. ಆದರೆ ಅಭ್ಯರ್ಥಿಗಳು ಸಮಯ ನೀಡುವ ಪ್ರಶ್ನೆಯೇ ಇಲ್ಲ. ಫಲಿತಾಂಶ ಪ್ರಕಟಿಸಿದಂತೆ ಮತಗಳೇ ಇಲ್ಲದೆ ಇರುವುದರಿಂದ ಚುನಾವಣಾಧಿಕಾರಿ ವಿರುದ್ಧ ಕ್ರಮಕ್ಕೆ ಪಟ್ಟು ಹಿಡಿದಿದ್ದಾರೆ. ಅಧಿಕಾರಿಗಳು ಚರ್ಚೆ ಮುಂದುವರೆಸಿದ್ದಾರೆ. ಯಾವುದೇ ನಿರ್ಧಾರ ಇನ್ನೂ ಕೈಗೊಂಡಿಲ್ಲ ಎಂದು ಹೇಳಲಾಗಿದೆ. ಆರುಣ್ ಎಂಬುವವರು ನೀಡಿರುವ ದೂರಿನ ಮೇರೆಗೆ ಹೈಕೋರ್ಟ್ ಸೂಚನೆಯಂತೆ ಮತ ಎಣಿಕೆ ಪೂರ್ಣಗೊಳಿಸಬೇಕಿದೆ. ಸರ್, ಫಸ್ಟ್ ಬೆಳಗ್ಗೆ ನಮಗೆ ಸ್ಟೋರ್ ರೂಮ್ ಕರ್ಕೊಂಡೋದ್ರು ಸರ್. ಅಲ್ಲಿ ಬಾಕ್ಸ್ ಇದೆಯಪ್ಪ, ಅಲ್ಲಿ ನಿಮ್ಮ ಮುಖಾಂತರ ನಾವು ತೆಗಿತೀವಿ ಅಂತಂದು ಕರ್ಕೊಂಡೋರು. ನಾವು 8 ಮಂದಿ ಏಜೆಂಟ್ಗಳು ಬಂದು ಸರ್. ಟೋಟಲ್ ಇರೋದು ಅಲ್ಲಿ 10 ಮಂದಿ ಸರ್ ಏಜೆಂಟ್ ಇರೋದು. 2 ಆಬ್ಸೆಂಟ್ ಆಗ್ಯಾರ. 8 ಮಂದಿ ಬಂದಿದ್ದು ಸರ್. ನಮ್ಮ ಮುಖಾಂತರ 2 ಬಾಕ್ಸ್ ನಮ್ಗೆ ಕೂತಿದ್ದು ತಂದ್ರೆ ಸರ್. ಒಂದು ಬಾಕ್ಸ್ನಾಗ 418, ಒಂದು ಬಾಕ್ಸ್ನಾಗ 359 ಸರ್. ಒಂದು ಬಾಕ್ಸ್ನಾಗ ಟೋಟಲು
777 ಸರ್ ನಮಗೆ ಒಟ್ಟು. ಅವು ಈಗ ಅವ್ರು ಎಣಿಕೆ ಮಾಡಿದ್ರು ಸರ್, ಇಲ್ಲಿ ಒಳಗೆ ಬಂದ ಕಷ್ಟ ಎಣಿಸಿದ್ರು ಅವರು. ಕರೆಕ್ಟ್ 777 ಇದೆ ಸರ್. ಬೈಲೆಟ್ ಪೇಪರ್ 2 ಬಂದಿದ್ದು ಸರ್. ಅವು ನಾವು ಪೋಸ್ಟ್ ಪೇಪರ್ ಅವು ನಮಗೆ ತೋರ್ಸ ಅಂತ ಹೇಳಿದ್ವಿ ಸರ್. ಈಗ ತೋರ್ಸ ಅಂತಂದರೆ ಅವ್ರು ಹುಡ್ಕಾಡಕತ್ತಾರೆ, ಎಲ್ಲ ಬಾಕ್ಸ್ ಹುಡ್ಕಾಡಿದ್ವಿ ಸರ್. ಪೋಸ್ಟ್ ಪೇಪರ್ 2 ಪೇಪರ್ ಇಲ್ಲೇ ಇಲ್ಲ. ಬೆಳಿಗ್ಗೆ 11 ಗಂಟೆಗೆ ಹೋಗಿ ಒಳಗೆ ನಾವು ಬೆಳಿಗ್ಗೆ 11 ಗಂಟೆಗೆ ಹೋಗಿ ಇದುವರೆಗೆ ಆಗ್ಯದ ಪೇಪರ್ ಹುಡುಕನೇ ಇದ್ದಾರೆ, ಸಿಗುವಲ್ಲ ಇನ್ನವರೆಗೆ ಸಿಗುವಲ್ಲ. ಆಯ್ತು ಹುಡುಕ್ತೀವಿ ಅಂತಂದು ಹುಡ್ಕಾಕತ್ತಾರೆ ಸರ್. ಇದುವರೆಗೆ ಸಿಕ್ಕಿಲ್ಲ. ಮತ್ತು ಅವ್ರ ಮುಂದೆ ಏನು ಅಧಿಕಾರಿಗಳು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾವು 11 ಗಂಟೆ ಹೋಗಿ ಒಳಗೆ ಕೂತ್ಕೊಂಡಿದ್ವಿ. ಇದುವರೆಗೆ ಆಗ್ಯದ ನಮ್ಗೆ ಏನು ಆನ್ಸರ್ ಕೊಟ್ಟಿಲ್ಲ. ಈಗ ನೀವು ನೆಕ್ಸ್ಟ್ ಏನು ಮಾಡ್ತೀರಿ? ಈಗ ನಾವು ಏನಿಲ್ಲ, ನಮಗೆ ರೀಕೌಂಟ್ ಆಗಬೇಕಂತ ನಮ್ಗೆ ಹೈಕೋರ್ಟ್ ಆದೇಶ ಆಗ್ಯದ. ಅದ್ರ ಪ್ರಕಾರ ನಮಗೆ ರೀಕೌಂಟ್ ಆಗ್ಬೇಕು. ನಮ್ಗೆ ಆದ್ರೆ ನಾವು ಸೋತ್ರಿಗೂ ನಾವು ಒಪ್ಕೊಳ್ತೀವಿ ನಾವು. ಅದು ಏನಾಗ್ಯದ ರೀಕೌಂಟ್ ಆಗ್ಬೇಕು. ಆದೇಶ ಪ್ರಕಾರ ನಮ್ಗೆ ರೀಕೌಂಟ್ ಆಗ್ಬೇಕು. ಎಚ್ಕೆಆರ್ಡಿಬಿ ಅನುದಾನದಲ್ಲಿ ನಿರ್ಮಿಸಲಾದ ವಿದ್ಯುತ್ ಚಾರ ಕಾಮಗಾರಿ ಪೂರ್ಣಗೊಂಡಿದ್ದು, ಅನುದಾನ ನೀಡಿದ ಎನ್ಎಸ್ ಬೋಸರಾಜ್ ಇವರ ಕಾರ್ಯ ಜನ ಮೆಚ್ಚುಗೆ ಕಾರ್ಯವೆಂದು ಆರ್ಯ ವೈಶ್ಯ ಸಮಾಜದ ಅಧ್ಯಕ್ಷ ಕೊಂಡ ಕೃಷ್ಣಮೂರ್ತಿ ಹೇಳಿದರು. ಎಚ್ಕೆಆರ್ಡಿಬಿ ಅನುದಾನದಲ್ಲಿ ನಿರ್ಮಿಸಲಾದ ವಿದ್ಯುತ್ ಕಾಮಗಾರಿ ಪೂರ್ಣಗೊಂಡಿದ್ದು, ಅನುದಾನ ನೀಡಿದ ಎನ್ಎಸ್ ಬೋಸರಾಜ್ ಇವರ ಕಾರ್ಯ ಜನ ಮೆಚ್ಚುಗೆ ಕಾರ್ಯವೆಂದು ಆರ್ಯ ವೈಶ್ಯ ಸಮಾಜದ ಅಧ್ಯಕ್ಷ ಕೊಂಡ ಕೃಷ್ಣಮೂರ್ತಿ ಹೇಳಿದರು. ಅವರಿಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ಎಸ್ ಬೋಸರಾಜ್ರೊಂದಿಗೆ ಚಿತಾಗಾರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮಾತನಾಡಿದರು. ಬೆಂಗಳೂರಿನಲ್ಲಿಯೂ ಇಲ್ಲದೆ ಇರುವ ವೈಜ್ಞಾನಿಕ ವಿದ್ಯುತ್ ಚಿತಾಗಾರ ಅಳವಡಿಸಲಾಗಿದೆ. ನಗರಸಭೆ ಸೂಕ್ತ ನಿರ್ವಹಣೆ ಮಾಡಿಕೊಂಡು ಹೋಗುವುದು ಮನವಿ ಮಾಡಿದರು. ಸ್ಮಶಾನಕ್ಕೆ ಜಾಗ ಕೊರತೆ ಇರುವಾಗ ವಿದ್ಯುತ್ ಚಿತಾಗಾರ ಅವಶ್ಯಕತೆ ಇತ್ತು. ಎನ್ಎಸ್ ಬೋಸರಾಜ್ ಇವರ ಶ್ರಮದ ಫಲವಾಗಿ ಇಂದು ಚಿತಾಗಾರ ಸಿದ್ಧವಾಗಿದೆ ಎಂದರು. ಈ ಮುಕ್ತಿಧಾಮದ ಒಂದು ಎಲೆಕ್ಟ್ರಿಕ್ ಚಿತಾಗಾರವನ್ನು ಪೂರ್ಣಗೊಳಿಸಲಾಗಿದೆ ಎಂದು ನಮಗೆ ತಿಳಿಸಲಾಯಿತು. ಹೀಗಾಗಿ ನಾವು ಬಂದು ಎಲ್ಲವನ್ನು ಪರೀಕ್ಷೆ ಮಾಡಲಿಕ್ಕಾಗಿ ಬಹಳ ಚೆನ್ನಾಗಿದೆ. ನಾವು ಒಂದು 2-3 ಕಡೆಗೆ ಚಿತಾಗಾರಗಳು ನೋಡಿದ್ದೇವೆ. ಅದು ಲೇಟೆಸ್ಟಾಗಿ ಭಾಳ ಚೆಂದ ಆಗಿದೆ, ಸ್ಪೇಸಿಯಸ್ ಇದೆ. ಈ ರೀತಿ ಚಿತಾಗಾರ ನಾನು ಬೆಂಗಳೂರಲ್ಲಿ ಸಹಿತ ನೋಡಿಲ್ಲ. ಅಂದರೆ ಇನ್ನೊಂದು ಕೆಲವು ಇರ್ಬೋದು, ನಾವು ನೋಡಿದ ಪೈಕಿ ಮಾತ್ರ ಭಾಳ ಚೆನ್ನಾಗಿದೆ. ಈ ಚಿತಾಗಾರವನ್ನು ಒಳ್ಳೆಯ ರೀತಿಯಲ್ಲಿ ಮೇಂಟೆನೆನ್ಸ್ ಮಾಡಬೇಕಂತೇಳಿ ನಾವು ಗೌರ್ಮೆಂಟ್ಗೂ ಮತ್ತು ನಮ್ಮ ಮುನ್ಸಿಪಾಲ್ಟಿ ಬಂಧುಗಳಿಗೂ ಸಹಿತ ಕೇಳಿಕೊಂಡು ಏನು ಬೋಲ್ತಾ ಈ ಒಂದು ಚಿತಾಗಾರವನ್ನು ನಾವು ಕೆಲವು ವರ್ಷಗಳಿಂದ ನಮ್ಮ ಭಾಗದ ದೊಡ್ಡ ಮುಖಂಡರಾದಂಥ ಬೋಸರಾಜ್ ಸರ್ ಅವರು, ಕಾಂಗ್ರೆಸ್ಸಿನ ಬೋಸರಾಜ್ ಅವರು, ಎಚ್ಕೆಆರ್ಡಿಬಿ ಚೇರ್ಮನ್ ಅವರು ಮತ್ತು ಧರ್ಮಸಿಂಗ್ ಇರಬೇಕಾದಾಗ ಅವರ ಆಪ್ತ ಕಾರ್ಯದರ್ಶಿಗಳಾಗಿ ಸಹಿತ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ರಾಯಚೂರಿನ ಒಂದು ಒಳ್ಳೆಯ ರಾಜಕಾರಣಿ, ಈಗ ಸದ್ಯಕ್ಕೆ MLC ಸಹಿತ ಇದ್ದಾರೆ. ಅವರ ಒಂದು ಪರಿಶ್ರಮದಿಂದ ಈ ಒಂದು ಚಿತಾಗಾರವನ್ನು ಸ್ಯಾಂಕ್ಷನ್ ಮಾಡಿಸಿ ಕಟ್ಟಿಸಲಿಕ್ಕೆ ಅನುಕೂಲ ಆಯಿತು ಅಂತೇಳಿ ನಮಗೆ ತಿಳಿದು ಬಂತು. ಅದ್ರ ಪ್ರಕಾರ ನಾವೆಲ್ಲರೂ ಸಹಿತ ಈ ನಮ್ಮ ನಾಗರಿಕ ಬಂಧುಗಳು ಅವರಿಗೆ ಚಿರಋಣಿಯಾಗಿರುತ್ತೇವೆ ಮತ್ತು ಅಭಿನಂದನೆಗಳನ್ನು ಈ ಸಮಯದಲ್ಲಿ ತಿಳಿಸಲಿಕ್ಕೆ ಬಯಸುತ್ತೇವೆ. ಈ ಒಂದು ಚಿತಾಗಾರವನ್ನು ಕಂಪ್ಲೀಟಾಗಿ ಮೇಂಟೈನ್ ಮಾಡಬೇಕಾದ್ರೆ ಕಷ್ಟ ಆಗ್ಬೋದು. ಅದರ ಸಲುವಾಗಿ ಬೋಸರಾಜ್ ಸರ್ ಒಂದು ಉಪಾಯವನ್ನು ಹೇಳಿದ್ದಾರೆ. ಅವರು ಮುನ್ಸಿಪಾಲಿಟಿ ಏನು ಸರ್ ನಗರಸಭೆ ಮುಖಾಂತರ ಈ ಒಂದು ಚಿತಾಗಾರವನ್ನು ಒಳ್ಳೆಯ ರೀತಿಗೆ ಮೇಂಟೆನೆನ್ಸ್ ಮಾಡಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ಮತ್ತೆ ನಗರಸಭೆ ಎಲ್ಲ ಬಂಧುಗಳನ್ನು ಮತ್ತು ಬೋಸರಾಜ್ ಸರ್ ಅವರನ್ನು ಕೇಳಿ ವಿನಂತಿಸಿಕೊಳ್ಳುತ್ತೇನೆ. ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ 177 ಲಕ್ಷ ರೂಪಾಯಿ ಎಚ್ಕೆಆರ್ಡಿಬಿ ಅನುದಾನವನ್ನು ಪಡೆಯಲು ಎನ್ಎಸ್ ಬೋಸರಾಜ್ ಇವರ ಶ್ರಮದಿಂದ ಮಂಜೂರಾತಿಯಾಗಿದೆ. ಶವ ಸಂಸ್ಕಾರ ಮಾಡಲು ಸ್ಥಳದ ಕೊರತೆ ನೀಗಿಸಲು ವಿದ್ಯುತ್ ಚಿತಾಗಾರದ ಅವಶ್ಯಕತೆ ಇತ್ತು. ಲೋಕೋಪಯೋಗಿ ಇಲಾಖೆ ತಾಂತ್ರಿಕ ನೈಪುಣ್ಯ ಪಡೆದು ಮಾದರಿಯ ಚಿತಾಗಾರ ವ್ಯವಸ್ಥೆ ಮಾಡಿದೆ. ನಗರಸಭೆಯಿಂದ ನಿರ್ವಹಣೆಗೆ ವ್ಯವಸ್ಥೆ ಮಾಡಲಾಗುತ್ತದೆ. ಅಲ್ಲದೆ ಬಡಾವಣೆಯ ನಗರಸಭೆ ಸದಸ್ಯರು, ಅಧ್ಯಕ್ಷ ಉಪಾಧ್ಯಕ್ಷರೊಂದಿಗೆ ಸಮಾಲೋಚಿಸಿ ನಗರಸಭೆ ಅನುದಾನ ಕಾಯ್ದಿರಿಸುವುದು, ನಿರ್ವಹಣೆ ಮಾಡುವ ಕುರಿತು ನಿರ್ಧರಿಸಲಾಗುತ್ತದೆ ಎಂದರು.
7 ಲಕ್ಷ ರೂಪಾಯಿಗಳನ್ನು ಈ ವಿದ್ಯುತ್ ಚಿತಾಗಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಮಂಜೂರಾತಿಯನ್ನು ಪಡೆದುಕೊಂಡು ಅದರಂತೆ ಟೆಂಡರ್ ಪ್ರಕ್ರಿಯೆ ಮುಗಿದು PWD ಮುಖಾಂತರ ಟೆಂಡರ್ ಫೈನಲೈಸೇಷನ್ ಮಾಡಿ ಈಗ ಆ ಕಾಮಗಾರಿ ಪೂರ್ಣಗೊಂಡಿದೆ. ಕೆಲವು ಸಮುದಾಯಗಳು ಏನು ಶವ ಸಂಸ್ಕಾರದ ಸಂದರ್ಭದಲ್ಲಿ ಸಾಕಷ್ಟು ಆರ್ಥಿಕ ತೊಂದರೆಯನ್ನು ಕೂಡ ಅನುಭವಿಸ್ತಿದ್ರು. ಈ ವಿದ್ಯುತ್ ಚಿತಾಗಾರ ಬಂದ ಮೇಲೆ ಅಂಥವ್ರಿಗೆ ಕೂಡ ಆರ್ಥಿಕವಾಗಿ ಸ್ವಲ್ಪ ಸಹಾಯ ಆಗ್ತದೆ ಅಂತೇಳಿ ಕೂಡ ನಾವು ಭಾವಿಸ್ಕೊಂಡಿದ್ದೇವೆ. ಈಗಾಗಲೇ ನಗರ ಪ್ರದೇಶಗಳಲ್ಲಿ ಈ ಏನು ಸ್ಮಶಾನಕ್ಕೆ ಜಾಗನೇ ಸಿಗಲಾರ್ದಂಥ ಪರಿಸ್ಥಿತಿ, ಅಂಥ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಉದ್ಭವ ಆಗುವಂಥ ಸಂದರ್ಭ ಎಲ್ಲ ಇರೋದರಿಂದ ಇಂಥ ವಿದ್ಯುತ್ ಚಿತಾಗಾರಗಳು ಭಾಳ ಪ್ರಸ್ತುತವಾಗ್ತವೆ. ಮತ್ತು ಇದು ವೈಜ್ಞಾನಿಕವಾಗಿ ತಾಂತ್ರಿಕ ನೈಪುಣ್ಯತೆಯಿಂದ ಮಾಡಿರುವಂಥದ್ದು. PWD ಅವರು ಭಾಳ ಕಷ್ಟಪಟ್ಟು ಇದನ್ನು ಬೇರೆ ಊರುಗಳಿಗೆ ಭೇಟಿ ನೀಡಿ ಅಲ್ಲಿ ಏನು ಮಾಡಿದ್ದಾರೆ ಅನ್ನೋ ತಿಳಿದುಕೊಂಡು ಅದರಂತೆ ಭಾಳ ಸಮರ್ಪಕ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಈ ಕಾಮಗಾರಿಯನ್ನು ಮುಗಿಸಿದ್ದಾರೆ. ಮತ್ತು ತದನಂತರ ಉಳಿದ ಏನು ಕೆಲಸಗಳಿದ್ದರೂ ಕೂಡ ನಗರಸಭೆಯವರು ಕೂಡ ಮಾಡಬೇಕು. ಈ ಸ್ಮಶಾನ ಅಭಿವೃದ್ಧಿ ನಗರಸಭೆಗೆ ಕೂಡ ಒಂದು ಭಾಗ. ಮುಂದಿನ ದಿನಗಳಲ್ಲಿ ನಾವು ಕೂಡ ನಗರಸಭೆಯ ನಿಧಿಯಿಂದ ಈ ಭಾಗದ ನಗರಸಭಾ ಸದಸ್ಯರ ಜೊತೆ ಮಾತಾಡಿ, ಅಧ್ಯಕ್ಷರ ಜೊತೆ ಮಾತಾಡಿ, ಉಪಾಧ್ಯಕ್ಷರ ಜೊತೆ ಮಾತಾಡಿ ಏನು ಸಾಧ್ಯ ಆಗ್ತದೆ ನಾವು ಕೂಡ ಅಭಿವೃದ್ಧಿ ಇಡಲಿಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ನಮ್ಮ ಕಮಿಷನರು ಇದ್ದಾರೆ. ಮತ್ತು ಇದನ್ನು PWD ಇಲಾಖೆಯಿಂದ ಇವತ್ತು ನಗರಸಭೆ ವಹಿಸ್ಕೊಳ್ಳುವಂಥ ಪ್ರಕ್ರಿಯೆ ಕೂಡ ನಡೆದಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಯಾವ ರೀತಿ ಇದನ್ನು ನಡೆಸ್ಕೊಳ್ಬೇಕು, ಯಾವುದಾದ್ರೂ ಆರ್ಗನೈಸೇಷನ್ಗೆ ಕೊಡಬೇಕಾ ಅಥವಾ ಈಗಾಗಲೇ ಮುಕ್ತಿಗಾಮದಲ್ಲಿ ಕೆಲಸ ಮಾಡುವಂಥ ಆ ಸಂಘಟನೆಗೆ ವಹಿಸ್ಕೊಡ್ಬೇಕಾ ಅನ್ನುವಂಥ ಚರ್ಚೆಗಳು ಕೂಡ ನಡೆದಿವೆ. ಯಾವುದಕ್ಕೂ ಕೂಡ ಈ ಭಾಗದ ಸದಸ್ಯರ ಜೊತೆ ಮತ್ತು ಕೌನ್ಸಿಲ್ನಲ್ಲಿ ಮಾತಾಡೋ ಮೂಲಕ ಇದನ್ನು ಒಂದು ಸರಿಯಾದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಡೆಸ್ಕೊಳ್ಳೋ ರೀತಿಯಲ್ಲಿ ನಗರಸಭೆ ಸಹಕಾರ ಮಾಡ್ತದೆ ಅಂತೇಳಿ ಹೇಳಿ ಈ ಒಳ್ಳೆಯ ಕೆಲಸವನ್ನು ಮಾಡಿದಂಥ PWD ಇಲಾಖೆಗೆ ನಾವು ನಗರಸಭೆಯಿಂದಲೂ ಮತ್ತು ನಗರದ ವತಿಯಿಂದಲೂ ಕೂಡ ಕೃತಜ್ಞತೆಗಳು ಅರ್ಪಿಸಿ ಇಂಥ ಒಳ್ಳೆಯ ಕೆಲಸ ಮಾಡಿರುವಂಥ ಹಿರಿಯ ಮುಖಂಡರಾದಂಥ ಮಾಜಿ MLCಗಳಾದಂಥ NS ಬೋಸರಾಜ್ ಸಾಹೇಬರು ಕೂಡ ಕೃತಜ್ಞತೆಗಳು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ NS ಬೋಸರಾಜ್, G ಶಿವಮೂರ್ತಿ, ನರಸಿಂಹಲು ಮಾಡಗಿರಿ, ಪೌರಾಯುಕ್ತ ವೆಂಕಟೇಶ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. SRL ಟೂರ್ಸ್ ಅಂಡ್ ಟ್ರಾವೆಲ್ಸ್ ರಾಯಚೂರಿನ ನಾಗರಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸುವರ್ಣ ಅವಕಾಶ. ಕೇವಲ 300 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ನಲ್ಲಿ ರಾಯಚೂರಿನಿಂದ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಬಹುದು. ಇದರ ಜೊತೆಗೆ ವಾಟರ್ ಬಾಟಲ್ ಉಚಿತವಾಗಿ ಕೊಡಲಾಗುತ್ತದೆ. ಅನುಭವವುಳ್ಳ ಚಾಲಕರೊಂದಿಗೆ ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ರಾಯಚೂರಿನಿಂದ ಹೈದರಾಬಾದ್ಗೆ ತೆರಳುತ್ತದೆ. ಸಂಜೆ 7 ಗಂಟೆಗೆ ಅಫ್ಜಲ್ಗಂಜ್ ಹೈದರಾಬಾದ್ನಿಂದ ಮರಳುತ್ತದೆ. ಇದರ ಜೊತೆಗೆ ಧಾರವಾಡಕ್ಕೆ ಕೇವಲ 500 ರೂಪಾಯಿಯಲ್ಲಿ ಪ್ರಯಾಣ ಸೌಲಭ್ಯವಿರುತ್ತದೆ. ಆರಾಮದಾಯಕ ಮತ್ತು ಸುರಕ್ಷಿತ ಪ್ರಯಾಣಕ್ಕೆ ಹಿಂದೆ SRL ಟೂರ್ಸ್ ಅಂಡ್ ಟ್ರಾವೆಲ್ಸ್ಗೆ ಸಂಪರ್ಕಿಸಿ. SRL ಟೂರ್ಸ್ ಅಂಡ್ ಟ್ರಾವೆಲ್ಸ್, ಅಂಬೇಡ್ಕರ್ ಸರ್ಕಲ್, ರಾಯಚೂರು. ಬುಕಿಂಗ್ ಆಗಿ ಸಂಪರ್ಕಿಸಿ 8550777211. ಮೊಬೈಲ್ 94482141106.
ದ ಲಿವಿಂಗ್ ರೂಮ್ ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಆರಾಮದಾಯಕ ಮತ್ತು ಮನಮೋಹಕ ನಿಮ್ಮ ಮನೆಗೆ ಸರಿ ಹೊಂದುವ ಹಲವಾರು ಡಿಸೈನ್ಗಳುಳ್ಳ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಎಲ್ ಶೇಪ್ ಸೋಫಾ ಸೆಟ್, ಯು ಶೇಪ್ ಸೋಫಾ ಸೆಟ್, ಸೋಫಾ ಬೆಡ್ಗಳು, ಲಿವಿಂಗ್ ರೂಮ್ ಫರ್ನಿಚರ್, ಕಾರ್ನರ್ ಸೋಫಾಸ್, ದಿವಾನ್ ಕಾರ್ಡ್ಸ್ ಅಷ್ಟೇ ಅಲ್ಲದೆ ಆಫೀಸ್ ಮತ್ತು ಕಂಪನಿಗೆ ಸರಿ ಹೊಂದುವ ಸೋಫಾ ಸೆಟ್ಗಳು ಸಿಗುತ್ತವೆ. ಇದ್ದೇ ಭೇಟಿ ಕೊಡಿ. ದ ಲಿವಿಂಗ್ ರೂಮ್ above Rahi Diagnostic beside SBI Bank near Gandhi Chowk, Raichur. Mobile 9353654221. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9888024095, 9880240956, 8892589596. JK Garments, traditional clothes for kids, girls, women and men. Opposite SC Kirti, Cloth Bazar, MG Road, Raichuru. ಚೂಡಿದಾರ್, ಲಾಂಗ್ ಫ್ರಾಕ್, ಮಿಡಿ, ಚೋಲಿ, ಘಾಗ್ರಾ, ಕ್ರಾಪ್ ಟಾಪ್, ಶರಾರಾ, ಜೀನ್ಸ್ ಟಾಪ್, ವೆಸ್ಟರ್ನ್ ಐಟಮ್ಸ್, ಕುರ್ತಿ, ಲೆಗ್ಗಿನ್ಸ್, ಜೀನ್ಸ್, ಕಾರ್ಗೋ, ಜಾಗ್ವಾರ್ ಶರ್ಟ್, ಟಿ ಶರ್ಟ್, ಜುಬ್ಬಾ, ಪೈಜಾಮಾ, ಪಠಾಣಿ ಸೂಟ್ಸ್, ಶೇರ್ವಾನಿ, ಬಾಬಾ ಸೂಟ್ಸ್, ಲುಂಗಿ, ಟಾವೆಲ್ಸ್ ಅಂಡ್ ಗರ್ಲ್ಸ್ ಅಂಡ್ ಬಾಯ್ಸ್ ಅಂಡರ್ ಗಾರ್ಮೆಂಟ್ಸ್ ಅವೈಲೇಬಲ್. ನಮ್ಮಲ್ಲಿ 20% ಡಿಸ್ಕೌಂಟ್ ಸೌಲಭ್ಯವಿದೆ. ಹಿಂದೆ ಕರೆ ಮಾಡಿ. JK ಗಾರ್ಮೆಂಟ್ಸ್, ಅಪೋಸಿಟ್ SC ಕೀರ್ತಿ, ಕ್ಲಾತ್ ಬಜಾರ್, MG ರೋಡ್, ರಾಯಚೂರು. ಮೊಬೈಲ್ ಸಂಖ್ಯೆ 9446222403. हेलो दोस्तों, मैं हूं डॉक्टर विनोद शर्मा, एक ब्रेन साइंस ट्रेनर, और आज मैं लेकर आया हूं आपके लिए एक डिजिटल माइंड सॉफ्टवेयर, ब्रेन साइंस सॉफ्टवेयर, जो कि आपकी मदद करेगा कैसे याद करना सीखे और साइंटिफिक टेक्निक से किसी भी चीज को आसानी से याद करना आप सीख पाएंगे. पढ़ाई में याद करना बहुत इंपॉर्टेंट है और मेमोरी टेक्निक आपकी हेल्प करते हैं किसी भी कंटेंट को आसानी से याद कर लें और हमेशा परमानेंटली याद रखने में. अगर आप कोई भी ऐसे स्टूडेंट हैं या कोई भी ऐसे पेरेंट हैं जो चाहते हैं कि बच्चों की याददाश्त तेज हो, आपकी याददाश्त तेज हो और मेमोरी टेक्निक्स आप सीखना चाहते हैं, तो आप इस सॉफ्टवेयर के माध्यम से ऐसा कर सकते हैं. 4th क्लास से बड़े बच्चे या 10 साल से बड़े बच्चे जिनको कुछ भी याद करने में प्रॉब्लम होती है, वो इस सॉफ्टवेयर की हेल्प से सीखेंगे ऐसे मेथड्स जो आपको बताएंगे कैसे आसानी से पढ़ाई कंटेंट को, जैसे हिस्ट्री, ज्योग्राफी, पॉलिटी, इकोनॉमी, साइंस, डेफिनेशन, डेरिवेशन, वोकैबुलरी, डिक्शनरी, लॉन्ग आंसर्स, लॉन्ग थ्योरी, ऑब्जेक्टिव टाइप क्वेश्चन, एसोसिएशन, फॉर्मूलाज, मैप्स, डायग्राम्स, एब्रिविएशंस या किसी भी तरह कंटेंट जो अब आप आसानी से याद करना चाहते हैं. दोस्तों, ये सॉफ्टवेयर इस लॉकडाउन पीरियड में आपके लिए बहुत कमाल की चीज होगा और आपके ब्रेन को देगा एक एक्स्ट्रा एनर्जी, एक्स्ट्रा पावर और आपको सिखाएगा कैसे याद करें कि कभी ना भूलें. ಎಸ್ಆರ್ ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. ಎಸ್ಆರ್ ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ ಶರ್ಟ್ಸ್,
shirts, pants, suits, jubbas, baba suits, modi suits, etc. Ladies wear for chudidar, palak chudidar, Karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirt, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ SR Garment Classic Collection for Kids, Women and Men beside Vegetable Market, Cloth Bazaar, Raichur. Mobile 9986267919 9916920786. ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಳ್ಳುತ್ತೆ. ಹಾಗೆ ನಿಮ್ಮ ಚಿನ್ನವನ್ನ ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟರೂ ಕೂಡ ಅದನ್ನ ಬಿಡಿಸಿಕೊಡುತ್ತೆ. ಮತ್ಯಾಕ್ ತಡ ಮಾಡ್ತೀರಾ? ಹಿಂದೆ ಭೇಟಿ ಕೊಡಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8310856630. ಮತ್ತೊಮ್ಮೆ ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಕಳೆದ 10 ವರ್ಷಗಳಿಂದ ಇಂಧನ ಬೆಲೆ ಏರಿಕೆಯಾಗಿದ್ದು ಜೆಸಿಬಿ ಮತ್ತು ಇಟಾಚಿ ಮಾಲೀಕರು ಬಾಡಿಗೆ ದರಗಳನ್ನು ಏರಿಸಿಲ್ಲ. ಆದರೆ ನೆರೆ ರಾಜ್ಯಗಳ ವಾಹನಗಳ ಆಗಮಿಸುತ್ತಿದ್ದು ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸುವಂತಾಗಿದೆ ಎಂದು ಜಿಲ್ಲಾ ಜೆಸಿಬಿ ಮತ್ತು ಇಟಾಚಿ ಮಾಲೀಕರ ಸಂಘದ ಅಧ್ಯಕ್ಷ ಮೋಸಿನ್ ಖಾನ್ ಹೇಳಿದರು. ಕಳೆದ 10 ವರ್ಷಗಳಿಂದ ಇಂಧನ ಬೆಲೆ ಏರಿಕೆಯಾಗಿದ್ದು ಜೆಸಿಬಿ ಮತ್ತು ಇಟಾಚಿ ಮಾಲೀಕರು ಬಾಡಿಗೆ ದರಗಳನ್ನು ಏರಿಸಿಲ್ಲ. ಆದರೆ ನೆರೆ ರಾಜ್ಯಗಳ ವಾಹನಗಳ ಆಗಮಿಸುತ್ತಿದ್ದು ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸುವಂತಾಗಿದೆ ಎಂದು ಜಿಲ್ಲಾ ಜೆಸಿಬಿ ಮತ್ತು ಇಟಾಚಿ ಮಾಲೀಕರ ಸಂಘದ ಅಧ್ಯಕ್ಷ ಮೋಸಿನ್ ಖಾನ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅನೇಕರು ಸಾಲ ಮಾಡಿ ವಾಹನಗಳನ್ನು ಖರೀದಿ ಮಾಡಿದ್ದಾರೆ. ಕರೋನಾ ಹಿನ್ನೆಲೆಯಲ್ಲಿ ಕೆಲಸವಿಲ್ಲದೆ ಇರುವುದರಿಂದ ಆರ್ಥಿಕ ಸಂಕಷ್ಟ ತೀವ್ರಗೊಳ್ಳುವಂತಾಗಿದೆ. ಅನೇಕ ವಾಹನಗಳು ಬ್ಯಾಂಕ್ಗಳು ಜಪ್ತಿ ಮಾಡಿಕೊಂಡಿವೆ. ಅಲ್ಲದೆ ನೆರೆ ಆಂಧ್ರ, ತೆಲಂಗಾಣ ಸೇರಿದಂತೆ ನೆರೆಯ ರಾಜ್ಯಗಳು ಕಡಿಮೆ ಬಾಡಿಗೆ ದರದಲ್ಲಿ ಕೆಲಸ ಮಾಡುತ್ತಿವೆ. ಸ್ಥಳೀಯ ವಾಹನಗಳಿಗೆ ಕೆಲಸವಿಲ್ಲದಂತಾಗಿದೆ. ಜಿಲ್ಲಾಡಳಿತ ಬಾಡಿಗೆ ದರಗಳನ್ನು ಪರಿಷ್ಕರಣೆಗೆ ಅವಕಾಶ ನೀಡಬೇಕು ಎಂದರು. ಎಲ್ಲ ಹೆಚ್ಚಿಗಾಗಿದೆ. ನಮ್ಮ ಜೆಸಿಬಿ ಟ್ಯಾಚಿ ಯಾರು ನೋಡ್ತಾ ಇಲ್ಲ, ಯಾರು ಫಾಲೋಅಪ್ ಮಾಡ್ತಾ ಇಲ್ಲ, ವರ್ಕೌಟ್ ಆಗ್ತಾ ಇಲ್ಲ. ಕೆಲವು ಮಂದಿಗೂ ಎಲ್ಲ ಟ್ಯಾಚಿಗಳು ಎಲ್ಲ ಸೀಸ್ ಆಗಿದೆ, ಜೆಸಿಬಿಗಳು ಸೀಸ್ ಆಗಿದೆ. ಪ್ರತಿಯೊಂದು ಕೆಲಸಗೆ ಜೆಸಿಬಿ ಟ್ಯಾಚಿ ಮಾತ್ರ ಉದ್ದ ಇದೆ. ಯಾವುದು ಕೆಲಸ ಇದ್ರೆಲ್ಲ ಮೊದಲು ಇದೇ ಇರಬೇಕು. ಬಿಲ್ಡಿಂಗ್ ಕಟ್ಟೋದು ಇರಲಿ, ಬಿಲ್ಡಿಂಗ್ ಮುರೋದು ಇರಲಿ. ಈ ಕಾರಣ ಎಲ್ಲ ಸರ್ಕಾರಕ್ಕೆ ಈ ವೆಹಿಕಲ್ಗಳು ಇಷ್ಟು ಅವಸರ ಇದೆ ಕೆಲಸಕ್ಕೆ. ಬಟ್ ಏನಂದರೆ ವರ್ಕೌಟ್ ರೇಟ್ ಕಡಿಮೆ ಇದ್ದವಾಗ ಎಲ್ಲ ರೇಟ್ ಹೆಚ್ಚಿಗಾಗ್ಯದ, ವರ್ಕೌಟ್ ಆಗ್ತಾ ಇಲ್ಲ. 10 ವರ್ಷ ಆಯ್ತು ನಾವು ಇವತ್ತಿನ ರೇಟ್ ಹಳ್ಳಿ ರೇಟ್ನಾಗ ಕೆಲಸ ಮಾಡ್ತಾ ಇದ್ದೀವಿ. ಅದರ ಸಲುವಾಗಿ ಸಾವಕಾಶ ಮಂದಿಯವರು ಇಟಾಚಿಗಳು ಜೆಸಿಬಿಗಳು ಫೈನಾನ್ಸ್ನಾಗ ಸೀಸ್ ಆಗಿದೆ. ಕಂತು ಕಟ್ಟಕ್ಕಾಗಲ್ಲ, ಈ ಇನ್ಶೂರೆನ್ಸ್ ಕಟ್ಟಕ್ಕಾಗಲ್ಲ, ಆಟೋಮೊಬೈಲ್ಸ್ ಪೇಮೆಂಟ್ ಕಟ್ಟಕ್ಕಾಗಲ್ಲ. ಎಲ್ಲ ಪೇಮೆಂಟ್ ಕೂಡ ಹೆಚ್ಚಿಗಾಗಿದೆ. ಆಪರೇಟರ್ ಸಮಿತಿ ಉಪಾಧ್ಯಕ್ಷ ವಿರೂಪಾಕ್ಷಪ್ಪ ಮಾತನಾಡಿ, ನೆರೆ ರಾಜ್ಯಗಳ ವಾಹನಗಳನ್ನು ಹೆಚ್ಚು ಬಳಕೆಯಾಗುತ್ತಿದ್ದು ಸ್ಥಳೀಯ ವಾಹನಗಳಿಗೆ ಬಾಡಿಗೆ ಇಲ್ಲದಂತಾಗಿದೆ. ಉದ್ಯೋಗ ಖಾತ್ರಿ ಯೋಜನೆಯಡಿ ಸ್ಥಳೀಯ ಜೆಸಿಬಿ ಮತ್ತು ಇಟಾಚಿಗಳ ಬಳಕೆಗೆ ಅವಕಾಶ ಒದಗಿಸಿಕೊಡಬೇಕೆಂದರು. ನಗರ ಸಂಚಾರಿ ಹಾಗೂ ಆರ್ಟಿಒ ಅಧಿಕಾರಿಗಳಿಂದ ಆಗುತ್ತಿರುವ ತೊಂದರೆಯನ್ನು ನಿವಾರಿಸಬೇಕೆಂದರು. ಜೆಸಿಬಿ ಮತ್ತು ಇಟಾಚಿ ಬಾಡಿಗೆ ದರಗಳನ್ನು ಪರಿಷ್ಕರಿಸಲು ಸಾರ್ವಜನಿಕರು ಸಹಕರಿಸುವಂತೆ ಮನವಿ ಮಾಡಿದರು. ನಮಗೆ ಜೆಸಿಬಿ ಅವರಿಗೆ ಮಾಡಕ್ಕೆ ಎಲ್ಲೆಲ್ಲಿ ಮಿಷನರಿ ಮಾಡಕ್ಕೆ ಅನುಕೂಲ ಅದ ಅಲ್ಲೆಲ್ಲಿ ಅನುಕೂಲ ಮಾಡಿಕೊಡ್ಬೇಕು. ಯಾಕಂದ್ರೆ ನಮ್ಮ ಜೆಸಿಬಿ ಎಷ್ಟು ಉಪಯೋಗಿ ಆದಂದ್ರೆ ಇಡೀ ಸಮಾಜದಲ್ಲಿ ಜೆಸಿಬಿ ಪ್ರತಿಯೊಂದು ಕೆಲಸಕ್ಕೆ ಬೇಕು. ನಾವು ಕಡಿಮೆ ರೇಟ್ ನಲ್ಲಿ ಎಲ್ಲ ಕೆಲಸಗಳು ಮಾಡ್ತೀವಿ. ಮೊದಲು ಲೇಬರ್ಸ್ ಒಡ್ರು ಕೂಡ ಕಾಲಕ್ಕೆ ಒಂದು ಕಾಲಕ್ಕೆ 1500 ತಗೋತಿದ್ರು. ಈಗ ನಾವು ಕೇವಲ 3
ತಾಸಿನಲ್ಲಿ 2,000 ರೂಪಾಯಿದಲ್ಲಿ 9 ಕಾಲಗಳು. ಈ ಸಂದರ್ಭದಲ್ಲಿ ಮೊಹಮ್ಮದ್ ಆರಿಫ್, ಫಾರೂಕ್ ರಾಘವೇಂದ್ರ ಉಪಸ್ಥಿತರಿದ್ದರು. ಒಟಗಲ್ ಏತ ನೀರಾವರಿ ಯೋಜನೆ ಸರ್ವೆಗೆ ಟೆಂಡರ್ ಕರೆಯಲು ಮುಂದಾಗಿದ್ದು ಯಾವುದೇ ಕಾರಣಕ್ಕೂ ರದ್ದುಪಡಿಸಬಾರದು ಎಂದು ಚಂದ್ರಶೇಖರ್ ಪಾಟೀಲ್ ಒತ್ತಾಯಿಸಿದರು. ಒಟಗಲ್ ಏತ ನೀರಾವರಿ ಯೋಜನೆ ಸರ್ವೆಗೆ ಟೆಂಡರ್ ಕರೆಯಲು ಮುಂದಾಗಿದ್ದು ಯಾವುದೇ ಕಾರಣಕ್ಕೂ ರದ್ದುಪಡಿಸಬಾರದು ಎಂದು ಚಂದ್ರಶೇಖರ್ ಪಾಟೀಲ್ ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 5A ಕಾಲುವೆ ಪ್ರಾರಂಭದಿಂದಲೂ ಹೋರಾಟ ಮಾಡುತ್ತಾ ಬಂದಿದ್ದು ನಾವು ಕೂಡ ರೈತರಾಗಿದ್ದೇವೆ. ಆದರೆ 5A ಕಾಲುವೆ ಅನುಷ್ಠಾನ ಮಾಡಲು ನೀರಿನ ಲಭ್ಯತೆ ಇಲ್ಲದೆ ಇರುವುದರಿಂದ ಗ್ರಾಮ ಪಂಚಾಯಿತಿ ಚುನಾವಣೆ ವಂಚಿತ 4 ಗ್ರಾಮ ಪಂಚಾಯಿತಿಗಳಿಗೆ ಒಟಗಲ್ ಏತ ನೀರಾವರಿ ಯೋಜನೆ ಸರ್ವೆ ಮಾಡಲು ಸರ್ಕಾರ ಟೆಂಡರ್ ಕರೆಯಲಾಗಿದೆ. ಆದರೆ 5A ಕಾಲುವೆ ಹೋರಾಟಗಾರರು ವಿರೋಧಿಸುತ್ತಿದ್ದಾರೆ. ನಂದವಾಡಗಿ ಏತ ನೀರಾವರಿ ಯೋಜನೆಯಡಿ ಹರಿ ನೀರು ಬಳಸಿ ಕಾಲುವೆ ನಿರ್ಮಿಸಬೇಕೆಂದ ಹೋರಾಟ 14 ವರ್ಷಗಳಿಂದ ನಡೆಯುತ್ತಿದೆ. ವಿಸ್ತೃತ ಯೋಜನೆಯಡಿ 2.5 TMC ನೀರು ಬಳಸಿಕೊಳ್ಳಲು ನದಿ ಜೋಡಣೆಯಾಗಬೇಕೆಂದು ಅಧಿಕಾರಿಗಳು ವರದಿಗಳಲ್ಲಿ ಉಲ್ಲೇಖಿಸಿದ್ದಾರೆ. ನೀರಾವರಿಯಿಂದ ವಂಚನೆಯಾಗುವ ಬದಲು ಒಟಗಲ್ ಏತ ನೀರಾವರಿ ಬಳಸಿಕೊಂಡು ನೀರಿನ ಸಮಸ್ಯೆ ಪರಿಹರಿಸಿಕೊಳ್ಳುವುದು ಅವಶ್ಯಕವಾಗಿದೆ. ಪ್ರತಿರೋಧಿಸುವುದರನ್ನು ರೈತರಲ್ಲ ಎಂದು ಹೇಳುವುದು ಸರಿಯಲ್ಲ ಎಂದರು. 5A ಕಾಲುವೆ ಜಾರಿಗೆ ನಾವು ವಿರೋಧಿಸಿಲ್ಲ ಎಂದರು. ವರ್ಷಗಳ ಹಿಂದೆ ನಂದವಾಡಿಗೆ ಏತ ನೀರಾವರಿಯನ್ನು ಹೋರಾಟದಿಂದ ಪ್ರಾರಂಭ ಮಾಡಿದಂಥ ಎಲ್ಲ ರೈತ ಬಂಧುಗಳು ಅದರಲ್ಲಿ ನಾವು ಪಾಲ್ಗೊಂಡಿದ್ದೀವಿ. ಕಟಿಂಗ್ಸ್ ಇದ್ದಾವೆ. ಸೊ ಈಗ ಬರ್ತಾ 5A ಅಂತ ಯಾವಾಗ ನಂದವಾಡಿಗೆ ನೀರು ಅಲೋಕೇಶನ್ ಇರಲಿಲ್ಲ, ತದನಂತರ ನೀರಿನ ಅಲೋಕೇಶನ್ ಆದ ತಕ್ಷಣ ಅದನ್ನು ಹರಿ ನೀರಾವರಿ ಅಂತಂದು ಫಸ್ಟ್ ಸೆಕೆಂಡ್ ಫೇಸ್ನಲ್ಲಿ ಪ್ರಾರಂಭ ಆಯಿತು. ಫಸ್ಟ್ ಸೆಕೆಂಡ್ ಫೇಸ್ನಲ್ಲಿ ಪ್ರಾರಂಭ ಆದಾಗ 2ನೇ ಹಂತದಲ್ಲಿ ನಮಗೆ ಬರ್ತಕ್ಕಂಥ ಭಾಗದಲ್ಲಿ ಸೊ ನಮಗೆ ಹರಿ ನೀರು ಬೇಕು ಅನ್ನೋ ಬೇಡಿಕೆ 5A ಕಾಲುವೆ ಹೋರಾಟ ಸಮಿತಿ ಪ್ರಾರಂಭ ಆಯಿತು. ನಂದವಾಡಿಗೆ ಆದ ನಂತರ ಹರಿ ನೀರಾವರಿ ನಮಗೆ ಬೇಕಂತಂದಾಗ ನಾವು ನೀರಾವರಿ ಸಚಿವರ ಹತ್ರ ಹೋಗಿ ಇದು 5A ಆಗಂಗಿಲ್ಲ ಅಂತ ತಾಂತ್ರಿಕ ಸಮಸ್ಯೆ ಅದು ಇದೆಲ್ಲ ವಿಷಯಗಳು ಗೊತ್ತಾದ್ಮೇಲೆ ನಾವು ಖುದ್ದಾಗಿ ನೀರಾವರಿ ಸಚಿವರ ಹತ್ರ ಹೋಗ್ಬಿಟ್ಟು ಮನವಿ ಸಲ್ಲಿಸಿ ನಮಗೆ ಯಾವುದೇ ರೂಪದಲ್ಲಿ ಬರ್ತಕ್ಕಂಥ ಹರಿ ನೀರಾವರಿಯನ್ನು ಈ ರೈತ ಬಾಂಧವ ಹೋಗ್ತಾ ಇಲ್ಲ, ನಮಗೆ ಹರಿ ನೀರಾವರಿನ ಕನ್ವರ್ಟ್ ಮಾಡಿದಾಗ ಅದಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಈ ಹರಿ ನೀರಾವರಿ ಯೋಜನೆಗೆ ತಾಂತ್ರಿಕವಾಗಿ ಇದನ್ನ ಸರ್ವೆ ಮಾಡಲಿಕ್ಕೆ ಒಂದು ಇದು ಮಾಡಿದ್ದಾರೆ, ಟೆಂಡರ್ ಕರೆದಿದ್ದಾರೆ. ಆ ಟೆಂಡರ್ನ ರದ್ದು ಮಾಡಿ ಅಂತಂದ್ಬಿಟ್ಟು ಕೆಲವರು ರೈತರು 5A ಹೋರಾಟ ಸಮಿತಿ ಕೆಲವರು ರೈತರು ಬಂದ್ಬಿಟ್ಟು ಈ ತಾಂತ್ರಿಕ ಇದು ಟೆಕ್ನಿಕಲಿ ಸರ್ವೆ ಮಾಡ್ತಕ್ಕಂಥದ್ದನ್ನು ಕ್ಯಾನ್ಸಲ್ ಮಾಡಿರಿ, ಇದು ಯೋಗ್ಯ ಅಲ್ಲ ಹಂಗಿಲ್ಲ ಅಂತಂತಂದ್ರೆ ಜನರಿಗೆ ನಾವು ನೀರು ಕೇಳಕ್ಕೆ ಬಂದೀವಿ, ಯಾವುದೇ ರೂಪದಲ್ಲಿ ರೈತರಿಗೆ ನಾವು ನೀರು ಸಿಕ್ಕಿ ಸಾಕಂತ ನಾವು ಭಾವನಿದ್ದಾಗ ಆ ನೀರು ಆ ಏತ ನೀರಾವರಿ ಬೇಡ ಅಂತಂದು ಕೆಲವು ರೈತರಂತಾರೆ. ಆ ರೈತರಿಗೆ ನೀರು ವಂಚನೆ ಮಾಡೋದು ಬೇಡ, ಕೊಡ್ತಕ್ಕಂಥ ನೀರಿನ ಅಂತಂದ್ರೆ ನಾವು ಸ್ವಲ್ಪ ಬಳಕೆ ಮಾಡ್ಕೊಳ್ಳೋಣ ಅಂತ ನಮ್ಮ ಉದ್ದೇಶದಿಂದ ನಾವು ಪತ್ರಿಕಾ ಗೋಷ್ಠಿಯನ್ನು ಇದು ಮಾಡ್ಲಿಕ್ಕೆ ಬಂದಿದ್ದೀವಿ. ಸೊ ಎಲ್ಲರೂ ಅಂಕುಶದೊಡ್ಡಿ, ಒಟಗಲ್, ಅಮೀನಗಡ 4 ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಬಹಿಷ್ಕಾರ ಮಾಡಿದ್ದೀವಿ. ನೀರಿಗೋಸ್ಕರನೇ ಬಹಿಷ್ಕಾರ ಮಾಡಿದ್ದೀವಿ. ಈ 4 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸುಮಾರು 70 to 80% ಎಲ್ಲ ಭೂಮಿಗಳಿಗೆ ನೀರನ್ನು 2.25 ನಾವು 4 ಪಂಚಾಯತಿಯಿಂದ 4 ಪಂಚಾಯತಿ ಮಾತ್ರ ಒಂದನೇ ಹಂತದಲ್ಲಿ ಡ್ರಿಪ್ ಇದಾಗಿದೆ. ಹಳ್ಳಿಗಳನ್ನ ಹೇಳೋದು ನೀವು ಹೇಳೋದು ಮಾಡಿದ್ವಿ. ಬರ್ತಕ್ಕಂಥ 2.25 TMC ನೀರಿನ ಅನುಕೂಲತೆ ಮಾಡಿದ್ದಾರೆ. ಅವರು ಹೋರಾಟದಲ್ಲಿ ಅವ್ರು ಭಾಗಿಯಾಗಿ ಅವ್ರು ಪ್ರಯತ್ನ ಮಾಡಿ ಅವ್ರು ಕೇಳ್ತಾ ಇರೋದು ಅವ್ರು ಇಂಡಿವಿಜುವಲ್ ಆಗಿ ಕೇಳ್ತಾ ಇಲ್ಲ, ರೈತರ ಪರವಾಗಿ ಕೇಳ್ತಾ ಇದ್ದಾರೆ. ನೀವು ಕೇಳ್ತಾ ಇರೋದು ಇಂಡಿವಿಜುವಲ್ ಅನ್ಸ್ತಾ ಇದೆ. ಶಿವಕುಮಾರ್ ಮಾತನಾಡಿ 5A ಕಾಲುವೆಯಿಂದ ಒಟಗಲ್, ಅಮೀನಗಡ ಸುತ್ತಮುತ್ತಲಿನ ಗ್ರಾಮಗಳ 8,000 ಹೆಕ್ಟೇರ್ ನೀರಾವರಿಯಿಂದ ವಂಚಿತವಾಗುತ್ತವೆ. ಒಟಗಲ್ ಏತ ನೀರಾವರಿಯಿಂದ 23 ಹಳ್ಳಿಗಳ 23,000 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಲಭ್ಯವಾಗಲಿವೆ. ಇನ್ನೆಷ್ಟು ವರ್ಷ ನೀರಾವರಿಗಾಗಿ ಕಾಯಬೇಕು? ಒಟಗಲ್ ಏತ ನೀರಾವರಿ ಯೋಜನೆ ಸರ್ವೆ ನಡೆಸಿ ಕಾಮಗಾರಿ ಸರ್ಕಾರ ಅನುಮೋದನೆ ನೀಡಬೇಕೆಂದರು. ಅಂಕಸ್ದೊಡ್ಡಿ, ಪಾಮನ್ಕಲ್ಲು, ಅಮೀನಗಡ ಪ್ಲಸ್ ಒಟ್ಗಲ್ ಎಲ್ಲಾ ಪಂಚಾಯತಿಗಳು ಎಲ್ಲಾ ಹಳ್ಳಿಗಳು ಸಂಪೂರ್ಣ ನೀರಾವರಿ. 24 ಹಳ್ಳಿ 24 ಹಳ್ಳಿಗಳು, 4 ಪಂಚಾಯತಿ ಒಟ್ಟು ಟೋಟಲ್ ಹಳ್ಳಿಗಳು. ಅದಾದ್ರೆ 5A ಆಗೋದ್ರಿಂದ 8,000 ಹೆಕ್ಟೇರ್ ಅಂದ್ರೆ ನಮ್ಮ ಪಂಚಾಯತಿ, ಅಮೀನಗಡ ಪಂಚಾಯತಿ 8,000 ಹೆಕ್ಟೇರ್ ಹಳ್ಳಿಗಳು ವಂಚಿತ ಆಗ್ತಾರೆ. ಅಂದ್ರೆ ನಮ್ಗೆ ನೀರು ಬೇಕು. ಈಗ ಉದಾಹರಣೆ ಒಂದು ಮಾತು ಹೇಳ್ಬೇಕಂದ್ರೆ ಇವತ್ತು 5A ಆಗೋದ್ರಿಂದ ಮೊದಲು ಸರ 18,000 ಹೆಕ್ಟೇರ್ 5A ಆಗೋದ್ರಿಂದ 18,000 ಹೆಕ್ಟೇರ್ಗೆ ಮಾತ್ರ ನೀರು ಕೊಡಬಹುದು ಅಂತ ಅವರ ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ.
ಎರಡನೇದೇನಂದ್ರೆ ನಮ್ಮ ಅಮ್ಮಿನಗಡ ಮತ್ತು ಬಾಮಿಕಲ್ಲೂರು ಪಂಚಾಯತಿಯ 8,000 ಹೆಕ್ಟೇರ್ ಭೂಮಿ ವಂಚಿತ ಆಗ್ತಿತ್ತು ಆ ಯೋಜನೆಯಿಂದ. ಬಸವೇಶ್ವರ ಏತ ನೀರಾವರಿ ಆಗೋದ್ರಿಂದ ಈಗ ಆಮೇಲೆ ಅಧಿಕಾರಿಗಳು ಏನ್ ಹೇಳಿದಾರೆ, ನೀರಾವರಿ ಸಚಿವರು ನಿಮ್ಮ ಭಾಗಕ್ಕೆ ಸಂಪೂರ್ಣ ನೀರು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈ ಸಂದರ್ಭದಲ್ಲಿ ರಮೇಶ್, ಮಹಾದೇವಪ್ಪ, ಚಂದ್ರಶೇಖರ್ ಉಪಸ್ಥಿತರಿದ್ದರು. ವಿವಿಧ ಉದ್ದೇಶ ಪುನರ್ವಸತಿ ಮತ್ತು ಗ್ರಾಮೀಣ ಪುನರ್ವಸತಿ, ನಗರ ಪುನರ್ವಸತಿ ಕಾರ್ಯಕರ್ತರ ವಿವಿಧ ಬೇಡಿಕೆ ಈಡೇರಿಸಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ವಿಕಲಚೇತನರ ಹಾಗೂ ವಿವಿಧೋದ್ದೇಶ ಮತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ವಿವಿಧೋದ್ದೇಶ ಪುನರ್ವಸತಿ ಮತ್ತು ಗ್ರಾಮೀಣ ಪುನರ್ವಸತಿ, ನಗರ ಪುನರ್ವಸತಿ ಕಾರ್ಯಕರ್ತರ ವಿವಿಧ ಬೇಡಿಕೆ ಈಡೇರಿಸಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ವಿಕಲಚೇತನರ ಹಾಗೂ ವಿವಿಧೋದ್ದೇಶ ಮತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಂಬಂಧ ಜಿಲ್ಲಾಧಿಕಾರಿಗಳ ಕಚೇರಿಯ ಸ್ಥಾನಿಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ವಿಕಲಚೇತನರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರದ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಉದ್ದೇಶದಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅಂಗವಿಕಲರ ಹಾಗೂ ಹಿರಿಯ ನಾಗರಿಕ ಕಲ್ಯಾಣ ನಿರ್ದೇಶನಾಲಯದ ಪದವೀಧರ ಅರ್ಹ ವಿಕಲಚೇತನರನ್ನು ನೇಮಿಸಲಾಗಿದೆ. ಕರ್ನಾಟಕ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವೃದ್ಧ ಮತ್ತು ನೇಮಕಾರಿಗೆ ಆಗಿರುವ ತಿದ್ದುಪಡಿ ಅನುಗುಣವಾಗಿ ಕಳೆದ 13-14 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲರನ್ನೂ ಕಾಯಂಗೊಳಿಸಬೇಕು. ವಯೋನಿವೃತ್ತಿರಾಗುವ ನೌಕರಿಗೆ ಇಡಿಗಂಟು 30 ಲಕ್ಷ ರೂಪಾಯಿಗಳನ್ನು ಪಾವತಿಸಬೇಕು. ಆಕಸ್ಮಿಕವಾಗಿ ದುರ್ಘಟನೆಗಳಿಗೆ ಗುರಿಯಾಗಿ ಮರಣ ಹೊಂದುವ ನೌಕರಿಗೆ ಮರಣ ಪರಿಹಾರ ನೀಡಬೇಕು. ವಿಕಲಚೇತನರ ಯೋಜನೆಗಳ ನೋಡಲ್ ಅಧಿಕಾರಿಗಳನ್ನಾಗಿ ನೇಮಿಸಿ ಆದೇಶಿಸಿರುವ ಅಧಿಸೂಚನೆ ರದ್ದುಪಡಿಸಬೇಕು ಹಾಗೂ ಕೋವಿಡ್-19 ವಾರಿಯರ್ಸ್ಗೆ ನೀಡುವ ಮರಣ ಪರಿಹಾರ ಧನವನ್ನು ಕಾರ್ಯಕರ್ತರಿಗೂ ನೀಡಬೇಕು. ಸರ್ಕಾರಿ ನೌಕರರಿಗೂ ಸಿಗುವ ಎಲ್ಲಾ ಸೌಲಭ್ಯಗಳನ್ನು ನೀಡಬೇಕು ಸೇರಿದಂತೆ ಇನ್ನಿತರ ವಿವಿಧ ಬೇಡಿಕೆ ಈಡೇರಿಸಬೇಕೆಂದು ಆಗ್ರಹಿಸಿದರು. ಉದ್ಯೋಗವನ್ನು ಕಾಯಂಗೊಳಿಸಲೇಬೇಕು. ಉದ್ಯೋಗವನ್ನು ಕಾಯಂಗೊಳಿಸಲೇಬೇಕು. ಉದ್ಯೋಗವನ್ನು ಕಾಯಂಗೊಳಿಸಲೇಬೇಕು. ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು. ಬೇಕೇ ಬೇಕು. ಜಿಲ್ಲಾ MRW ಕೂಟಕ್ಕೆ ರಾಯಚೂರು ಜಿಲ್ಲೆಯ MRW ಕೂಟಕ್ಕೆ ಕರ್ನಾಟಕ ರಾಜ್ಯ MRW ರಾಜ್ಯ ಒಕ್ಕೂಟದ ರಾಜ್ಯ ಅಧ್ಯಕ್ಷರ ಒಂದು ಆದೇಶದ ಮೇರೆಗೆ ಇವತ್ತು ಇಡೀ 30 ರಾಜ್ಯದ 30 ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ವಿಕಲಚೇತನರ MRW, URW ಹಾಗೂ ನಗರ ಪುನರ್ವಸತಿ ಕಾರ್ಯಕರ್ತರ ರಾಯಚೂರು ಜಿಲ್ಲಾ ಒಕ್ಕೂಟದ ವತಿಯಿಂದ ಇಂದು ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಕಾರ್ಯದರ್ಶಿಗಳು ಇನ್ನಿತರ ನಮ್ಮ ಎಲ್ಲ ರಾಯಚೂರು ಜಿಲ್ಲೆಯ URWಗಳು, MRW ಹಾಗೂ URWಗಳು ಎಲ್ಲರೂ ಸೇರಿ ಸನ್ಮಾನ್ಯ ಗೌರವಾನ್ವಿತ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಸನ್ಮಾನ್ಯ CM ಸಾಹೇಬರಿಗೆ ಒಂದು ಮನವಿ ಪತ್ರ ಇವತ್ತು ನಾವು ಸಲ್ಲಿಸಲು ನಮ್ಮ ಎಲ್ಲ ಈ ಸಂದರ್ಭದಲ್ಲಿ ರಾಘವೇಂದ್ರ, ಮೊಹಮ್ಮದ್ ಹುಸೇನ್, ಮೊಹಮ್ಮದ್ ಅಲಿ ಮಠಮಾರಿ, ಬಸವರಾಜ್, ನಾಗರಾಜ್, ಲೋಕಪ್ಪ, ಅಮರೇಶ್, ಹನುಮಂತು ಸೇರಿದಂತೆ ಅನೇಕರು ಇದ್ದರು. ವಟಗಲ್ ಬಸವೇಶ್ವರ ಏತ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ಕೆಬಿಜಿಎಲ್ನಿಂದ ಸರ್ವೆ ಟೆಂಡರ್ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ತ್ವರಿತಗತಿಯಲ್ಲಿ ರೈತರ ಜಮೀನುಗಳಿಗೆ ನೀರು ಹರಿಸಬೇಕೆಂದು ವಟಗಲ್ ಬಸವೇಶ್ವರ ಏತ ನೀರಾವರಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ನಗರದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಿದರು. ವಟಗಲ್ ಬಸವೇಶ್ವರ ಏತ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ಕೆಬಿಜಿಎಲ್ನಿಂದ ಸರ್ವೆ ಟೆಂಡರ್ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ತ್ವರಿತಗತಿಯಲ್ಲಿ ರೈತರ ಜಮೀನುಗಳಿಗೆ ನೀರು ಹರಿಸಬೇಕೆಂದು ವಟಗಲ್ ಬಸವೇಶ್ವರ ಏತ ನೀರಾವರಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ನಗರದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಿದರು. ನಗರದ ರಂಗಮಂದಿರದಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿ ಮನವಿ ಸಲ್ಲಿಸಿದರು. ಮಸ್ಕಿ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯ ಪಾಮನ್ಕಲ್ಲೂರು, ಅಮಿನಗಡ, ವಟಗಲ್ ಮತ್ತು ಅಂಕುಶದೊಡ್ಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 24 ಗ್ರಾಮಗಳ ರೈತರು ವಟಗಲ್ ಏತ ನೀರಾವರಿ ಯೋಜನೆ ಟೆಂಡರ್ ಪ್ರಕ್ರಿಯೆ ಮುಂದುವರಿಸಬೇಕು
ಮಾಡಲೇಬೇಕು ಎಂದು ಘೋಷಣೆ ಕೂಗಿದರು. ಜಿಲ್ಲೆಯ 2 ಭಾಗದಲ್ಲಿ ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳು ಹರಿಯುತ್ತಿದ್ದರೂ ನೀರಾವರಿ ಸೌಲಭ್ಯದಿಂದ ವಂಚಿತರಾಗಿದ್ದೇವೆ. ನೀರಾವರಿ ಸೌಲಭ್ಯಕ್ಕಾಗಿ ನಂದವಾಡ ಮತ್ತು 5A ವಿತರಣಾ ಕಾಲುವೆ ನಿರ್ಮಾಣಕ್ಕೆ ಅನೇಕ ವರ್ಷಗಳಿಂದ ಹೋರಾಟ ನಡೆಯುತ್ತಿದೆ ಎಂದರು. ನೀರಿನ ಲಭ್ಯತೆ ಮತ್ತು ತಾಂತ್ರಿಕ ಕಾರಣಗಳಿಂದ 5A ನಾಲೆ ಯೋಜನೆ ಜಾರಿಗೆ ಕಷ್ಟ ಮತ್ತು ನದಿ ಜೋಡಣೆಯಿಂದ ಲಭ್ಯವಾಗುವ ನೀರಿನ ಯೋಜನೆ ಪ್ರಸ್ತಾಪಿಸಬಹುದೆಂದು ನೀರಾವರಿ ಇಲಾಖೆ ಸ್ಪಷ್ಟ ನಿಲುವು ತಾಳಿದೆ. ನದಿ ಜೋಡಣೆ ಕಾಲಮಿತಿಯಲ್ಲಿ ನಿಗದಿಯಾಗಿಲ್ಲ. ಕೂಡಲೇ ರೈತರ ವಿಲುವಿನಂತೆ ಹನಿ ನೀರಾವರಿ ಸೌಲಭ್ಯ ಪಡೆಯಲು ಸಾಧ್ಯವಾಗುವ ಯೋಜನೆ ಜಾರಿಗೊಳಿಸಲು ಸರ್ಕಾರಕ್ಕೆ ಆಗ್ರಹಿಸಿದರು. ನಂದವಾಡಗಿ 2ನೇ ಹಂತದಲ್ಲಿ 2.25 TMC ನೀರನ್ನು ಬಳಸಿಕೊಂಡು ಹನಿ ನೀರಾವರಿಯನ್ನು ಜಾರಿಗೊಳಿಸಿದರೆ ಅನುಕೂಲವಾಗುತ್ತದೆ ಎಂದು ಒತ್ತಾಯಿಸಿದರು. ಜಲಸಂಪನ್ಮೂಲ ಸಚಿವರು ಸ್ಪಂದಿಸಿ ಒಟಗಲ್ ಬಸವೇಶ್ವರ ಏತ ನೀರಾವರಿ ಯೋಜನೆ ಸರ್ವೆ ಕಾರ್ಯಕ್ಕೆ ಟೆಂಡರ್ ಕರೆದಿದೆ. ಅತಿ ಶೀಘ್ರದಲ್ಲೇ ಕಾಮಗಾರಿ ನಡೆಸಿ ನೀರು ಹರಿಸುವ ಮೂಲಕ ರೈತರನ್ನು ರಕ್ಷಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಬಸವೇಶ್ವರ ಹನಿ ನೀರಾವರಿ ಕೂಡಲೇ ಟೆಂಡರ್ ಕರೆಯಲೇಬೇಕು. ಒಟಗಲ್ ಬಸವೇಶ್ವರ ಹನಿ ನೀರಾವರಿ ಯೋಜನೆ ಕೂಡಲೇ ಟೆಂಡರ್ ಕರೆಯಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಶಾಸಕ್ಕಾಗಿ ಹೋರಾಟ, ಬೇಕೇ ಬೇಕು. ಈ ಸಂದರ್ಭದಲ್ಲಿ ಒಟಗಲ್, ಅಮೀನಗಡ, ಅಂಕುಶದೊಡ್ಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರು ಭಾಗವಹಿಸಿದ್ದರು. ಸ್ಪಾರ್ಕ್ವಿ ಕೆಮಿಕಲ್ ಕಂಪನಿ ಕಾರ್ಮಿಕರನ್ನು ಮರು ನೇಮಕ ಮಾಡಿಕೊಳ್ಳಬೇಕೆಂದು ಒತ್ತಾಯಿಸಿ ರೈತ, ಕಾರ್ಮಿಕ, ದಲಿತ, ಕನ್ನಡಪರ ಮತ್ತು ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಯಿತು. ತಾಲೂಕಿನ ಚಿಕ್ಸುಗೂರು ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಸ್ಪಾರ್ಕ್ವಿ ಫೈನ್ ಕೆಮಿಕಲ್ಸ್ ಲಿಮಿಟೆಡ್ ಕಂಪನಿಯಲ್ಲಿ ಕೆಲಸ ಮಾಡುವ 70ಕ್ಕೂ ಅಧಿಕ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ. ಕಂಪನಿ ಆಡಳಿತ ವರ್ಗ ಇತ್ತೀಚೆಗೆ ಕಾನೂನು ಬಾಹಿರವಾಗಿ ವಜಾಗೊಳಿಸಿರುವುದನ್ನು ತೀವ್ರವಾಗಿ ಖಂಡಿಸಿದರು. ದೇಶದ ಸಂವಿಧಾನದ ಮೂಲಭೂತ ಆಶಯವಾದ ಸಂಘ ಕಟ್ಟಿಕೊಳ್ಳುವ ಹಕ್ಕು, ಘೋಷಣೆ ವಿರುದ್ಧದ ಹಕ್ಕು, ಜೀವಿಸುವ ಹಕ್ಕುಗಳನ್ನು ಕಿತ್ತುಕೊಂಡಿದ್ದಾರೆ. ಬಡ ಕಾರ್ಮಿಕರನ್ನು ಬೀದಿಗೆ ತಳ್ಳಿದೆ. ಕಾರ್ಮಿಕರ ಬದುಕಿಗೆ ಉದ್ಯೋಗ ಆಶ್ರಯಿಸಿದ್ದು ಇದೀಗ ಕುಟುಂಬಗಳಿಗೆ ತೀವ್ರ ಸಂಕಷ್ಟಕ್ಕೀಡಾಗಿವೆ ಎಂದರು. ಜನವರಿ 27ರಿಂದ 7-8 ದಿನಗಳಿಂದ ಕಂಪನಿಯ ಕಾರ್ಖಾನೆಯ ಮುಂದೆ ಅನಿರ್ದಿಷ್ಟ ಪ್ರತಿಭಟನಾ ಧರಣಿಯನ್ನು ನಡೆಸುತ್ತಿರುವ ಕಾರ್ಮಿಕರ ಹೋರಾಟಕ್ಕೆ ರೈತ, ಕಾರ್ಮಿಕ, ದಲಿತ, ಕನ್ನಡಪರ, ಪ್ರಗತಿಪರ ಸಂಘಟನೆಗಳು ಬೆಂಬಲಿಸಿದೆ. ಕಾರ್ಮಿಕರ ಬದುಕಿಗೆ ಧಕ್ಕೆಯಾಗದಂತೆ ಕೂಡಲೇ ಆಡಳಿತ ವರ್ಗ ಮಾತುಕತೆ ಮೂಲಕ ಸಮಸ್ಯೆಯನ್ನು ಪರಿಹರಿಸಬೇಕೆಂದು ಒತ್ತಾಯಿಸಿದರು. ಕಾರ್ಮಿಕರನ್ನು ಈ ಕೂಡಲೇ ಕೆಲಸಕ್ಕೆ ಸೇರಿಸಿಕೊಳ್ಳಿ. ವಜಾಗೊಳಿಸಿದ ಕಾರ್ಮಿಕರನ್ನು ಈ ಕೂಡಲೇ ನೇಮಿಸಿ. ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು. ಕಾರ್ಮಿಕರ ಜೊತೆಗೆ ನಾವಿದ್ದೇವೆ. ಕಾರ್ಮಿಕರ ಮರು ನೇಮಕ ಆಗಲೇಬೇಕು. ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ರಾಯಚೂರಿನ ಪ್ರಗತಿಪರ ಮನಸ್ಸುಗಳು, ಹೋರಾಟಪರ ಸಂಘಟನೆಗಳು, ಇಲ್ಲಿರ್ತಕ್ಕಂಥ ಎಲ್ಲ ಸಂಗಾತಿಗಳನ್ನ ನಾನು ಇಲ್ಲಿ ಪ್ರಗತಿಪರ ಸಂಘಟನೆಗಳ ಒಂದು ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರ್ತಾ, ಸ್ಪಾರ್ಕ್ವಿ ಪ್ರೈವೇಟ್ ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಏನು ಒಂದು ತಿಂಗಳ ಹಿಂದುಗಡೆ 67 ಜನ ಕಾರ್ಮಿಕರ ಏಕಾಏಕಿ ಯಾವುದೇ ನೋಟಿಸ್ ಕೊಡಲಾರದೆ ಕೆಲಸದಿಂದ ವಜಾ ಮಾಡಿದ್ದಾರೆ. ಈ ಒಂದು ನೀತಿಯನ್ನು ಖಂಡಿಸಿಬಿಟ್ಟು ಅಲ್ಲಿ ಕಾರ್ಮಿಕರು ತಮ್ಮ ಸಂಘವನ್ನ ಮಾಡಿಕೊಂಡು ಏನು ಹೋರಾಟ ಮಾಡ್ತಾ ಇದ್ದಾರೆ. 27ನೇ ತಾರೀಕಿಂದ ಅನಿರ್ದಿಷ್ಟವಾಗಿರ್ತಕ್ಕಂಥ ಮುಷ್ಕರ ಮಾಡಿದ್ದಾರೆ. ಅವರ ಹೋರಾಟಕ್ಕೆ ನಾವು ಇಲ್ಲಿ ನಮ್ಮ ರಾಯಚೂರಿನ ಪ್ರಗತಿಪರ ಸಂಘಟನೆಗಳು, ಕನ್ನಡ ಪರ ರೈತ ಸಂಘಟನೆಗಳೆಲ್ಲ ಸೇರಿಕೊಂಡು ಇವತ್ತು ಬೆಂಬಲಿಸ್ತಾ ಇದ್ದೀವಿ. ಈ ಒಂದು ಮನೆಪತ್ರ ತಗೊಂಡು ಬಂದಿದ್ದಾರೆ, ಅವ್ರನ್ನ ಸ್ವಾಗತ ಮಾಡ್ತಾ. ಪ್ರತಿಭಟನೆಯಲ್ಲಿ ಪ್ರಗತಿಪರ ಸಂಘಟನೆಗಳ ಮುಖಂಡರಾದ ಖಾಜಾ ಅಸ್ಲಂ ಅಹಮದ್, ಜಾನ್ ವೆಸ್ಲಿ, ಡಿಎಸ್ ಶರಣಬಸವ, ಸುರೇಶ್ ಬಾಬು, ಬಸವರಾಜ್ ಗಾರಲ್ದಿನ್ನಿ, ನಿಸಾರ್ ಅಹಮದ್, ಮಹೇಶ್ ಸಿ, ಚನ್ನಬಸವ ಜಾನೇಕಲ್, ರಾಘವೇಂದ್ರ, ಅನ್ವರ್ ಹುಸೇನ್, ಎಂಆರ್ ಬೇರಿ ಸೇರಿದಂತೆ ಕಾರ್ಮಿಕರು ಭಾಗವಹಿಸಿದ್ದರು. ನಗರದ ಚಂದ್ರಬಂಡ ರಸ್ತೆಯ ವ್ಯಾಪ್ತಿಯಲ್ಲಿ ಬರುವ ಹಳೆ ಆಶ್ರಯ ಕಾಲೋನಿಯಲ್ಲಿ ವಾಸವಾಗಿರುವ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಬೇಕೆಂದು ಆಗ್ರಹಿಸಿ ಟಿಯುಸಿಐ, ಸಿಪಿಐ, ಎಂಎಲ್, ರೆಡ್ ಸ್ಟಾರ್ ಹಾಗೂ ಕೆಕೆಎನ್ಎಸ್ ನೇತೃತ್ವದಲ್ಲಿ ಕಳೆದ 10 ದಿನಗಳಿಂದ ನಡೆಸುತ್ತಿದ್ದ ಧರಣಿ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ಹಿಂಪಡೆಯಲಾಗಿದೆ.
ಧರಣಿ ಸ್ಥಳಕ್ಕೆ ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್ ಅವರು ಆಗಮಿಸಿ ಫೆಬ್ರವರಿ 15ರಂದು ನಡೆಯುವ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಅರ್ಹರಿಗೆ ಹಕ್ಕುಪತ್ರ ನೀಡಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಹೋರಾಟವನ್ನು ಕೈಬಿಡಲಾಗಿದೆ. ಕಾಲೋನಿಯಲ್ಲಿ ಇತರೆ ಉದ್ದೇಶಕ್ಕಾಗಿ ಉಳಿಸಿದ್ದ ಜಾಗೆಯಲ್ಲೂ ಬಡವರು ಗುಡಿಸಿಲೆ ಶೆಡ್ ಹಾಕಿಕೊಂಡರು. ನಮ್ಮ ಸಂಘಟನೆಯ ನೇತೃತ್ವದಲ್ಲಿ 2019ರಿಂದ 2012ರವರೆಗೆ ಈ ಜನರನ್ನು ನೆಲೆಗೊಳಿಸಲು ನಿರಂತರ ಹೋರಾಟ ನಡೆಸಿದ್ದೇವೆ. ಅಲ್ಲದೆ ಆಶ್ರಯ ಕಾಲೋನಿಯ ಮುಖ್ಯ ರಸ್ತೆ ಬದಿಯಲ್ಲಿ ನಿವೇಶನ ಮಂಜೂರು ಮಾಡಿಸಿಕೊಂಡ ಶ್ರೀಮಂತರು ರಾಜಾರಾಣಿಗಳಾಗಿ ಬಂಗಲೆ ಕಟ್ಟಿದ್ದಾರೆ. ಇವರ್ಯಾರು ಆಶ್ರಯ ನಿವೇಶದ ಫಲಾನುಭವಿಗಳಿಗೆ ಅರ್ಹರಲ್ಲ. ಕಾನೂನು ಬಾಹಿರವಾಗಿ ತೆರವಿಗೆ ಮುಂದಾದ ಕ್ರಮವನ್ನು ನಾವು ವಿರೋಧಿಸುತ್ತೇವೆ. ಈ ಕೂಡಲೇ ಆದೇಶವನ್ನು ಹಿಂಪಡೆದು ಹಳೆಯ ಆಶ್ರಯ ಕಾಲೋನಿಯ ನಿವಾಸಿಗಳಿಗೆ ಭೂ ಕಂದಾಯ ಕಾಯ್ದೆ ಸೆಕ್ಷನ್ 94 ಸಿಸಿ ಪ್ರಕಾರ ಹಕ್ಕುಪತ್ರ ನೀಡಬೇಕೆಂದು ಒತ್ತಾಯಿಸಿದರು. ಒಂದು ಕರೆಕ್ಟ್ ಆಗಿ ಸಿಸ್ಟಮ್ ಇವಾಗ ನಾವು ಕೊಡ್ತೇವೆ. ನಾವು ಜೋಸ್ನಲ್ಲಿ ಬಂದು ಇಲ್ಲಿ ಮಾತಾಡಿ ನಾವು ಕೊಟ್ಟಿದ್ದು ಅದು ಕಾನೂನು ಕರೆಕ್ಟ್ ಆಗಿರ್ಬೇಕು. ಕೊಟ್ಟರೆ ಮಾತ್ರ ನಿಮ್ಗೆ ಅದು ಅನುಕೂಲ ಆಗ್ತದೆ. ಅದ್ರ ಪ್ರಕಾರ ನಾವು ಕೊಡೋದು ನಮ್ಗೆ ಅಧಿಕಾರ ಇದ್ದದ, ನಾವು ಕೊಡ್ತೀವಿ ಅಂತೇಳಿ ನಾ ಈ ಮೂಲಕ ಹೇಳಿ ಇನ್ನೊಂದು ತಾವು ಧರಣಿಗೆ ಕುಂತಿದ್ರು. ತಾವು ಹೋಗ್ಯಮ್ಮ, ನಿಮ್ಮ ಮಗ ಅಲ್ಲಿ ಕುಂತಿದ್ದಾನೆ ಅಂತೇಳಿ ನೀವು ಮತ್ತೆ ಹೋಗ್ಬೇಡಿ. ಅಲ್ಲಿ ನಿಮ್ಮ ಮಗ ಅಧ್ಯಕ್ಷ ಸ್ಥಾನಕ್ಕೆ ನೀವೇ ಕೊಡ್ತೀರಿ. ಹಕ್ಕುಪತ್ರ ಕೊಡಲೇಬೇಕು. ನಡೆಸಿರುವ ಹೋರಾಟಕ್ಕೆ ಜಯವಾಗಲಿ. ನಡೆಸಿರುವ ಹೋರಾಟಕ್ಕೆ ಜಯವಾಗಲಿ. ನಿವಾಸಿಗಳ ಹೋರಾಟಕ್ಕೆ ಜಯವಾಗಲಿ. ದಯವಿಟ್ಟು ಎಲ್ಲರೂ ಕುಂದಿರಬೇಕು. ಎಲ್ಲರೂ ಕುಂದಿರಬೇಕು. ನಾವು ಈಗಾಗಲೇ 10 ದಿನಗಳಾಗಿದೆ ಅನಿರ್ದಿಷ್ಟ ಧರಣಿ ಹೋರಾಟವನ್ನು ಹಮ್ಮಿಕೊಂಡು 10 ದಿನಗಳಿಂದ ಕೂಲಿ ಮಾಡ್ತಕ್ಕಂಥ ಜನ ಕೂಲಿ ಬಿಟ್ಟು ಈ ಹೋರಾಟವನ್ನು ಮಾಡಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿ ಈ ಸಂದರ್ಭದಲ್ಲಿ ಟಿಯುಸಿಐ ರಾಜ್ಯಾಧ್ಯಕ್ಷ ಆರ್ ಮಾನಸಯ್ಯ, ಜಿಲ್ಲಾಧ್ಯಕ್ಷ ಜಿ ಅಮರೇಶ್, ರವಿ ದಾದಾ, ಶೇಖ್ ಹುಸೇನ್ ಬಾಷಾ, ನೂರ್ ಜಹಾನ್ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫೆಬ್ರವರಿ 5ರಂದು ನಗರ ಬ್ರಾಹ್ಮಣ ಸಂಘದಿಂದ ವಿಪ್ರೋತ್ತಮ ಪ್ರಶಸ್ತಿ ಪ್ರದಾನ, ಗುರುರಾಜಾಚಾರ್ಯ ತಾಳಿಕೋಟೆ. ವಿದ್ಯುತ್ ಚಿತಾಗಾರ ಸ್ಥಳಕ್ಕೆ ಎನ್ಎಸ್ ಬೋಸರಾಜ್ ಭೇಟಿ, ಮಾದರಿ ಚಿತಾಗಾರ ನಿರ್ಮಾಣಕ್ಕೆ ಎನ್ಎಸ್ ಬೋಸರಾಜ್ ಸಹಕಾರ, ಕೊಂಡಾ ಕೃಷ್ಣಮೂರ್ತಿ. ಜೆಸಿಬಿ ಮತ್ತು ಇಟಾಚಿ ಮಾಲೀಕರಿಗೆ ಆರ್ಥಿಕ ಸಂಕಷ್ಟ, ದರ ಪರಿಷ್ಕರಣೆಗೆ ಮೊಹಸಿನ್ ಖಾನ್ ಒತ್ತಾಯ. ಒಟಗಲ್ ಏತ ನೀರಾವರಿ ಸರ್ವೆ ಟೆಂಡರ್ ರದ್ದುಗೊಳಿಸದಿರಲು ಚಂದ್ರಶೇಖರ್ ಪಾಟೀಲ್ ಆಗ್ರಹ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅಂಗವಿಕಲರಿಂದ ಪ್ರತಿಭಟನೆ. ಒಟಗಲ್ ಏತ ನೀರಾವರಿ ಟೆಂಡರ್ ಮುಂದುವರಿಸಲು ಆಗ್ರಹಿಸಿ ರೈತರಿಂದ ಪ್ರತಿಭಟನಾ ರ್ಯಾಲಿ. ಪಾರ್ಕಿ ಕೆಮಿಕಲ್ ಕಂಪನಿ ಕಾರ್ಮಿಕ ವಜಾ ವಿರೋಧಿಸಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ಮತ್ತು ಆಶ್ರಯ ಕಾಲೋನಿ ನಿವಾಸಿಗಳ ಅನಿರ್ದಿಷ್ಟ ಧರಣಿ ಅಂತ್ಯ, ನಗರಸಭೆ ಅಧ್ಯಕ್ಷರ ಭರವಸೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ರಾಯಚೂರು ವಾರ್ತೆಗಳನ್ನು ಪ್ರಾಯೋಜಿಸಿದವರು ಸಾಧನೆಗೈದ ರೋಹಿತ್ ಕಲಂತ್ರಿ ಅವರಿಗೆ ಕುಟುಂಬ ವರ್ಗ ಮತ್ತು ಸ್ನೇಹಿತರು ಶುಭ ಕೋರಿದ್ದಾರೆ. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ.
ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SRL ಟೂರ್ಸ್ ಅಂಡ್ ಟ್ರಾವೆಲ್ಸ್ ರಾಯಚೂರಿನ ನಾಗರಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸುವರ್ಣ ಅವಕಾಶ. ಕೇವಲ 300 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ನಲ್ಲಿ ರಾಯಚೂರಿನಿಂದ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಬಹುದು. ಅಂಬೇಡ್ಕರ್ ಸರ್ಕಲ್, ರಾಯಚೂರು. ಬುಕಿಂಗ್ ಆಗಿ ಸಂಪರ್ಕಿಸಿ 8550077211. ದ ಲಿವಿಂಗ್ ರೂಮ್ ಅಬೌವ್ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ಮೊಬೈಲ್ 9353654221. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಳ್ಳುತ್ತೆ. ಹಾಗೆ ನಿಮ್ಮ ಚಿನ್ನವನ್ನ ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟರೂ ಕೂಡ ಅದನ್ನ ಬಿಡಿಸಿಕೊಡುತ್ತೆ. ಮತ್ತ್ಯಾಕ್ ತಡ ಮಾಡ್ತೀರಾ? ಹಿಂದೆ ಭೇಟಿ ಕೊಡಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. AMS Computers Sales and Service 0% EMI Bajaj Finance available. Visit AMS Computers Sales and Service beside SBI Bank, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Traditional cloths for kids, girls, women and men. Opposite SC Kirti, Cloth Bazaar, MG Road, Raichuru.